ಶ್ರೀ ಗುರುಭ್ಯೋ ನಮಃ. ಮಧ್ವವಿಜಯದ 3ನೇ ಸರ್ಗದ 21ನೇ ಭಾಗವನ್ನು ಇವತ್ತು ನೋಡಬೇಕು. ಅದು 3ನೇ ಸರ್ಗದ 38ನೇ ಶ್ಲೋಕ. ಒಟ್ಟಾರೆ ಶ್ರವಣಗಳಲ್ಲಿ ಇದು 21ನೇ ಭಾಗ. ವಾಸುದೇವನಿಗೆ ಬದ್ದೆಗೆ ಭಟ್ರು ಉಪನಯನ ಮಾಡಿದರು. ಉಳಿದೆಲ್ಲ ಉಪದೇಶಗಳನ್ನು ಆತನಿಗೆ ಕೊಟ್ಟರು, ಸದಾಚಾರವನ್ನು ಆತನಿಗೆ ಬೋಧನೆ ಮಾಡಿದರು ಅನ್ನುವಲ್ಲಿಗೆ 36ನೇ ಭಾಗ ಕೊನೆಗೊಂಡಿತ್ತು. ಅವಿರಳೈರ್ಗರಳೋಷ್ಮಭಿರಾಕುಲಿ ಕೃತ ಸಮಸ್ತ ಜನೋ ವಿಚಚಾರಯ ಕ್ವಚಿದಮುಂ ನಿಜಘಾಂಸುರ ಶಾಂತಿಮಾನ್ ಉಪಸಸರ್ಪ ಸಸರ್ಪಮಯೋಸುರಃ. ಈ ವಾಸುದೇವ ಒಂದು ಬಾರಿ ಆ ಪ್ರದೇಶದಲ್ಲಿ ಓಡಾಡುವಾಗ ಸರ್ಪರೂಪದ ಒಬ್ಬ ಅಸುರ ಆತ ಅಲ್ಲಿ ಸಂಚಾರ ಮಾಡ್ತಿದ್ದ. ವಾಸುದೇವನನ್ನು ಕೊಲ್ಲಬೇಕು ಅಂತ ಬಂದ. ಆ ಸರ್ಪ ಸಾಧಾರಣ ಸರ್ಪಕ್ಕಿಂತ ಹೆಚ್ಚಾಗಿ ಎಲ್ಲ ಜನರಿಗೂ ಭಯ ಹುಟ್ಟಿಸುವಂಥ ಸರ್ಪ ಆಗಿತ್ತು. ಈ ವಾಸುದೇವನನ್ನು ಕೊಲ್ಲಬೇಕು ಅಂತ ಅದು ಎಂದೆಂದೂ ಕಾದು ಕೂತಿತ್ತು. ಈ ಸರ್ಪ ಆತನ ಸಮೀಪಕ್ಕೆ ಬಂತು. ಅದನ್ನು ಮಣಿಮಾನ್ ಎಂಬ ಅಸುರನೇ ಸರ್ಪ ರೂಪದಲ್ಲಿ ಬಂದಿದ್ದ ಅಂತ ಹೇಳ್ತಾರೆ. ಮಣಿಮಂಜರಿ ಅದನ್ನೇನು ಇಲ್ಲಿ ಈ ಮಧ್ವವಿಜಯ ಅದನ್ನೇನು ಹೇಳಲಿಲ್ಲ, ವ್ಯಾಖ್ಯಾನಗಳು ಕೂಡ ಅದನ್ನು ಹೇಳಲಿಲ್ಲ. ಆದರೆ ಒಂದು ಪರಂಪರೆಯಲ್ಲಿ ಹಾಗೆ ಕೇಳಿ ಬಂದಿದೆ ಅಂತ ನಂಗೆ ನೆನಪು. ಅದನ್ನು ಇನ್ನೊಂದ್ಸರಿ ಸ್ಪಷ್ಟಪಡಿಸ್ಕೋಬೇಕು ಎಲ್ಲಾದರೂ. ನೀವು ಆ ವಿಷಯ ಸ್ವಲ್ಪ ಗಮನದಲ್ಲಿ ಇಟ್ಕೊಂಡಿದ್ರಿ. ಮುಂದೊಂದು ಬಾರಿ ಮತ್ತೊಬ್ಬರು ಯಾರನ್ನಾರನ್ನು ಕೇಳಿ ಅದನ್ನು ಸ್ವಲ್ಪ ದೃಢಪಡಿಸ್ಕೋಬೇಕು. ವಾಸುದೇವನನ್ನು ನೋಡಿ ಹೆಡೆ ಎತ್ತಿ ಈತನನ್ನು ಕಚ್ಚಿದ. ಆದರೆ ಆ ವಾಸುದೇವನಿಗೆ ಅದರಿಂದ ಏನೂ ಹಾನಿಯಾಗಲಿಲ್ಲ. ಆ ವಾಸುದೇವನ ಪಾದದ ಎಳೆಯ ಬೆರಳುಗಳ ಆಘಾತಕ್ಕೆ ಸಿಕ್ಕು ಆತ ಸತ್ತು ಹೋಗಿಬಿಟ್ಟ ಅಲ್ಲಿ ಆ ಸರ್ಪ. ಇದನ್ನು ಇವತ್ತು ಆ ಪಾದಕ ಕ್ಷೇತ್ರದಲ್ಲಿ, ಉಡುಪಿಯಿಂದ ಪಾದಕ ಕ್ಷೇತ್ರಕ್ಕೆ ಬರುವಾಗ ಒಂದು ಮಂಟಪ ಇದೆ. ಆ ಒಂದು ಕಲ್ಲು ಬಂಡೆ, ಒಂದು ವಿಸ್ತಾರವಾದ ಕಲ್ಲು ಬಂಡೆ ಪ್ರದೇಶ, ಅಲ್ಲಿ ಒಂದು ಮಂಟಪ. ಎಲ್ಲಿ ಆ ಸರ್ಪ ಸತ್ತು ಹೋಗಿತ್ತಲ್ಲ ಆ ಜಾಗದಲ್ಲಿ ಒಂದು ಮಂಟಪ ಕಟ್ಟಿ ಅದನ್ನೊಂದು ಸ್ಮಾರಕವಾಗಿ ರಕ್ಷಣೆ ಮಾಡಿದ್ದಿದೆ ಇವತ್ತು. ಅದನ್ನು ನೋಡ್ತೇವೆ. ಗರುಡ ತುಂಡಮಿವ ಪ್ರತಿಪನ್ನವಾನ್ ದ್ವಿಜಕುಮಾರ ಪದಂ ಸಮಮಾರ ಚ ಸಮುಚಿತಂ ಚರಿತಂ ಮಹತಾಮಿದಂ ಸುಮನಸೋ ಮನಸೇಷ್ಟಮ ಪೂಜೆಯನ್. ಆ ವಾಸುದೇವನ ಬೆರಳಿನ ಏಟು, ಆ ಏಟು ತಾಗಿದ್ರೆ ಅದು ಕೇವಲ ಬೆರಳಿನ ಏಟಾಗಿರಲಿಲ್ಲ, ಗರುಡನ ಕೊಕ್ಕಿನ ಏಟು ತಾಗಿದಂತೆ ಆಯ್ತು ಅದಕ್ಕೆ, ಆ ಸರ್ಪಕ್ಕೆ. ಅದು ಅಲ್ಲೇ ಸತ್ತು ಹೋಯಿತು. ಇಂಥ ಒಂದು ಅದ್ಭುತ ಚರಿತ್ರೆಯನ್ನು ವಾಸುದೇವ ತೋರಿಸಿದ್ದನ್ನು ನೋಡಿ ದೇವತೆಗಳು, ಋಷಿಗಳು ಅವರೆಲ್ಲರೂ ಕೂಡ ಸಂತೋಷಪಟ್ಟರು. ಗಿರೀಶ ಗುರು ಅಮರೇಂದ್ರ ಮುಖೈಶ್ಚಯ ಚರಣರೇನು ತಥಾದಿಸುರಾಧಿಪೈ ಇತಿಸುರಾಂಗ್ರಭಿವಂದನ ಪೂರ್ವಕಂ ಸವಿದಧೇಧ್ಯಯನಂ ಛಲಮಾನುಷಃ. ಮುಂದೆ ಈ ವಾಸುದೇವ ಅಧ್ಯಯನ ಪ್ರಾರಂಭ ಮಾಡಿದ. ಉಪನಯನ ಆಗಿತ್ತು. ತಂದೆ ಸ್ವಲ್ಪ ಮನೆಯಲ್ಲಿ ಪ್ರಾಥಮಿಕ ಅಧ್ಯಯನವನ್ನು ಮಾಡಿಸಿದ್ರು. ಸಂಪ್ರದಾಯದಂತೆ ಗುರುಕುಲದ ಶಿಕ್ಷಣ ಆತ ಪಡ್ಕೋಬೇಕಾಗಿತ್ತು. ಅದರಂತೆ ಒಬ್ಬ ಗುರುಗಳ ಹತ್ರ ಹೋಗಿ ಅಧ್ಯಯನ ಪ್ರಾರಂಭ ಮಾಡಿದ. ಈತ ಯಾವ ಗುರುವಿನ ಹತ್ರವೂ ಕೂಡ ಹೋಗಿ ಅಂಥ ಒಂದು ಅಧ್ಯಯನ ಮಾಡುವಂಥ ಅವಶ್ಯಕತೆ ಏನು ಆತನಿಗೆ ಇರಲಿಲ್ಲ. ಯಾಕೆಂದರೆ ಗಿರೀಶ ಗುರು ಅಮರೇಂದ್ರ ಮುಖೈಹಿ, ರುದ್ರ, ಬೃಹಸ್ಪತಿ ಮತ್ತು ದೇವೇಂದ್ರ ಇಂಥವರೆಲ್ಲರೂ ಕೂಡ ಈ ಮುಖ್ಯ ಪ್ರಾಣನ ಪಾದದ ಹುಳಿಯನ್ನು ಯಾವತ್ತೂ ಕೂಡ ತಲೆಯಲ್ಲಿ ಧಾರಣೆ ಮಾಡ್ತಾರೆ. ಅಂಥ ಈತನಿಗೆ ಯಾವ ಅಧ್ಯಯನದ ಅವಶ್ಯಕತೆ ಕೂಡ ಇಲ್ಲ. ಅವನು ಆದರೂ ಛಲ ಮಾನುಷ, ಇದೊಂದು ಛಲ ಆತನಿಗೆ, ಒಂದು ಕಾರಣದಿಂದಾಗಿ ಮನುಷ್ಯ ರೂಪದಿಂದ ಹುಟ್ಟಿದ್ದ. ಅವನು ಒಬ್ಬ ಗುರುಗಳ ಹತ್ರ, ಕುಲಪತಿಗಳ ಹತ್ರ ಹೋಗಿ ಅವರಿಗೆ ನಮಸ್ಕಾರ ಮಾಡಿ ನನ್ನನ್ನು ಶಿಷ್ಯ ಅಂತ ಸ್ವೀಕಾರ ಮಾಡಿರಿ ಅಂತ ಹೀಗೆ ಹೇಳಿ ಆ ಅಧ್ಯಯನಕ್ಕೆ ಆತ ತೊಡಗಿದ. ಛಲಮಾನುಷಃ ಕರತಲೆ ಖಲು ಕಂದುಕವತ್ಸದ ಸಕಲಯ ಕಲಯಾ ಸಹ ವಿದ್ಯೆಯ. ಇದು ಆತನ ಒಂದು ವಿಡಂಬನೆ ಮಾತ್ರ. ಆ ವಾಸುದೇವನ ವಿಡಂಬನೆ ಅಂತ ಇದನ್ನು ನಾವು ಹೇಳಬೇಕು. ಯಾಕೆ ಅಂತಂದರೆ ಅವನಿಗೆ ಕೈಯಲ್ಲಿರುವಂಥ ಚೆಂಡಿನಂತೆ, ಕೈಯಲ್ಲಿರುವಂಥ ಚೆಂಡು ಎಷ್ಟು ಸುಲಭವಾಗಿ ನಮಗೆ ಒಂದು ಗ್ರಹಿಕೆಗೆ ಸಿಕ್ಕಿರ್ತದೋ ಅದರಲ್ಲಿ ಯಾವುದೇ
ಒಂದು ಸಂಶಯ ನಮಗಿರೋದಿಲ್ಲವೋ ಅದರಂತೆ ಈತನಿಗೆ ಎಲ್ಲ ಶಾಸ್ತ್ರಗಳು ಕೂಡ ಈತನಿಗೆ ಯಾವತ್ತೂ ಕೂಡ ಮಸ್ತಕದಲ್ಲಿವೆ. ಕೇವಲ ಶಾಸ್ತ್ರಗಳೆಲ್ಲ, ಆ ಶಾಸ್ತ್ರ ಪ್ರತಿಪಾದನಾಂತ ಭಗವಂತನೂ ಕೂಡ ಆತನ ಮನಸ್ಸಿನಲ್ಲಿ ಯಾವತ್ತೂ ಸನ್ನಿಹಿತನಾಗಿದ್ದಾನೆ. ಅಂಥ ವ್ಯಕ್ತಿ ಈತ. ಇವತ್ತು ಆ ವೇದವ್ಯಾಸ ಜನರನ್ನು ಕೇವಲ ಅನುಕರಣೆ ಮಾಡುವ ಉದ್ದೇಶದಿಂದ ಇಲ್ಲಿ ಹುಟ್ಟಿ ಬಂದ ಮೇಲೆ ಇದ್ದಕ್ಕಿದ್ದಂತೆ ಅಂತ ಅಮಾನುಷವಾದ ಪ್ರತಿಭೆಯನ್ನು ತೋರಿಸ್ಕೊಳ್ಬಾರ್ದು, ನಾನು ಅಧ್ಯಯನ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಳ್ಳಿಕ್ಕೋಸ್ಕರ ಆತ ಈ ಗುರುವಿನ ಹತ್ರ ಅಧ್ಯಯನ ಪ್ರಾರಂಭ ಮಾಡಿದ. ಆದರೆ ಆ ಗುರುವಿನ ಹತ್ರ ಆತ ಅಧ್ಯಯನ ಮಾಡುವಾಗ ಅಧ್ಯಯನ ಮಾಡಿದ್ದಕ್ಕಿಂತ ಹೆಚ್ಚು ತುಂಟಾಟ ಮಾಡಿದ್ದೇ ಹೆಚ್ಚು ಅಂತ ಹೇಳ್ತಾರೆ ಈ ಮುಂದಿನ ಶ್ಲೋಕದಲ್ಲಿ. ಅದು ಹೀಗಿದೆ, ಅನಧಿಕೈ ಅಧಿಕೈಶ್ಚ ವಯಸ್ಸತ್ವ. ಗುರುಕುಲ ಅಂದಮೇಲೆ ಕೆಲವರು ವಯಸ್ಸಿನಿಂದ ದೊಡ್ಡವರಿದ್ದರು, ಕೆಲವರು ವಯಸ್ಸಿನಿಂದ ಸಣ್ಣವರಿದ್ದರು. ಅಧ್ಯಯನ ಮಾಡುವಾಗ ಅಧ್ಯಯನದ ನಡುವೆ ವಿರಾಮ ಸಿಕ್ಕಾಗ ಗುರುವಿಗಿಂತ ಸ್ವಲ್ಪ ದೂರವಾಗಿ, ಗುರುವಿಗೆ ತೀರಾ ಸಮೀಪವಾಗಿ ಅವರಿಗೆ ಅವಮಾನ ಆಗುವಂತೆ ಆಟ ಪಾಠ ಇದರಲ್ಲಿ ತೊಡಗುತ್ತಿರಲಿಲ್ಲ ಆ ವಿದ್ಯಾರ್ಥಿಗಳು. ಸ್ವಲ್ಪ ದೂರಕ್ಕೆ ಹೋಗಿ ಈ ಸ್ನೇಹಿತರೆಲ್ಲ ಸೇರಿ ಆಟ ಆಡ್ತಿದ್ರು. ಎಂತೆಂಥ ಆಟಗಳು, ಒಂದು ದೂರದ ಪ್ರದೇಶ, ಅಲ್ಲಿಗೆ ಓಡಬೇಕು, ಯಾರು ಮೊದಲು ಓಡ್ತಾರೆ ಅವ್ರು ಗೆದ್ದಂತೆ, ಎಲ್ಲ ಮಕ್ಕಳು ಆಡುವಂಥ ಆಟಗಳಿವೆಲ್ಲ. ಅದರಲ್ಲಿ ಈತ ಯಾವತ್ತೂ ಕೂಡ ಮೊದಲಿಗನಾಗಿರ್ತಿದ್ದ. ಅಯಂ ಅಯತ್ನತೆಯ, ಯಾವುದೇ ಪ್ರಯತ್ನ ಇಲ್ಲದೆ ಈತ ಓಡಿಬಿಡ್ತಿದ್ದ. ಇದೇನು ವಿಸ್ಮಯ ಅಲ್ಲ, ನ ವಿಸ್ಮಯ. ಯಾಕೆಂದರೆ ನಾನು ಮನೋಜವಜಿ ಪವನೋತ್ಸವವು, ಈತ ಮನಸ್ಸಿನ ವೇಗವನ್ನು ಗೆದ್ದಂಥ, ಮನಸ್ಸಿನ ವೇಗಕ್ಕಿಂತ ಅಧಿಕವಾದ ವೇಗವುಳ್ಳಂಥ ವಾಯುವಿನ ಅಂಶ ಸಂಭೂತ. ಆದ್ದರಿಂದ ಈ ಮಾನವ ವಿದ್ಯಾರ್ಥಿಗಳನ್ನು, ಮಾನವ ಬಾಲಕರನ್ನು ಸೋಲಿಸೋದು ಆತನಿಗೊಂದು ದೊಡ್ಡ ಸಂಗತಿನೇ ಅಲ್ಲ. ಇನ್ನು ಹಾರುವ ಸ್ಪರ್ಧೆ, ಲಾಂಗ್ ಜಂಪ್ ಇಂಥ ಸ್ಪರ್ಧೆಗಳನ್ನೆಲ್ಲ ಮಾಡ್ತಾರಲ್ಲ, ಅಂತಹ ಸ್ಪರ್ಧೆಗಳಲ್ಲಿ ಅವನು ಎಲ್ಲರನ್ನೂ ಗೆದ್ದು ಬಿಟ್ಟಿದ್ದ, ಆ ಪಾಲಕರನ್ನು. ಅದು ಗೆದ್ದ ಅನ್ನೋದು ದೊಡ್ಡದಲ್ಲ. ವಿಜಿತವಾನ್ ಸ ತದಾ ಸಕಲಾನ್ ಜನಾನ್, ಎಲ್ಲರನ್ನೂ ಗೆದ್ದು ಬಿಟ್ಟ, ಅದು ದೊಡ್ಡದಲ್ಲ. ಯಾಕೆಂದರೆ ಪ್ರಭು ನಿದೇಶಕರೋ ಹನುಮತ್ತನವು, ಹಿಂದೆ ಆ ಹನುಮಂತನಾಗಿದ್ದಾಗ ಪ್ರಭುವಾದ ರಾಮದೇವನ ಆದೇಶವನ್ನು ಸ್ವೀಕಾರ ಮಾಡಿ ವಾಲಿಸುತ, ಅಂಗದ, ಜಾಂಬವಂತ ಮೊದಲಾದವರನ್ನು ಗೆದ್ದು ಬಿಟ್ಟಿದ್ದ. ಈ ಮಾನವ ಬಾಲಕರನ್ನು, ಈ ಬ್ರಾಹ್ಮಣ ಬಾಲಕರನ್ನು, ಯಾರು ಅವ್ರಿಗೇನು ಓಟ ದೈಹಿಕ ತರಬೇತಿ ಅಂತ ಅದೆಲ್ಲ ಹೆಚ್ಚು ಇರೋದಿಲ್ಲ, ಇವರನ್ನ ಆತ ಸೋಲಿಸಿದ ಅನ್ನೋದು ದೊಡ್ಡ ವಿಷಯ ಏನಲ್ಲ. ಜಲವಿಹಾರ ಪರಾಜೈ ವಿಸ್ಮೃಧ ಸಖಿಭೀರಿತ ಬಾರಿ ಪರಿಷ್ಠಿತಂ ವದನಲ್ಮಾಕುಲಲೋಚನ ಬಾತಧೆ ಸ್ಮಿತ ಮಮುಷ್ಯ ಹಿ ಕಂಚನ ವಿಭ್ರಮಂ. ನೀರಿನಲ್ಲಿ ಆಟ ಆಡ್ತಾ ಇದ್ರು. ಆ ನೀರಿನಲ್ಲಿ ಆಟ ಆಡುವಾಗ ವೇಗವಾಗಿ ಈಜುವುದು, ಮತ್ತು ನೀರಿನಲ್ಲಿ ಮುಳುಗಿ ಉಸಿರು ಕಟ್ಟಿ ಹಿಡ್ಕೊಂಡು ಕೂತ್ಕೊಳ್ಳೋದು, ಇಂಥ ಅನೇಕ ಆಟಗಳಿರ್ತಾವಲ್ಲ, ಅದರಲ್ಲಿ ಉಳಿದವ್ರನ್ನೆಲ್ಲ ಈತ ಸೋಲಿಸ್ತಿದ್ದ. ಆಗ ಅವರು ಸ್ಪರ್ಧೆಯಿಂದ ಈತನ ಮೇಲೆ ನೀರು ಉಗ್ಗಿ, ಆ ಮೂಲಕವಾದರೂ ತಾವು ಸ್ವಲ್ಪ ಮೇಲ್ಗೈ ಸಾಧಿಸ್ಕೋಬೇಕು, ನೀರು ಉಗ್ಗಿ ಎಲ್ಲರೂ ಸೇರಿ ಈತನ ಮೇಲೆ ನೀರು ಉಗ್ಗಿದ್ರೆ ಈತನ ಹಿನ್ನಡೆ ಆದೀತು ಅಂತ ಅವರು ಆಲೋಚನೆ ಮಾಡ್ತಿದ್ರು. ಅಷ್ಟಾದರೂ ಕೂಡ ಆತನ ಮುಖದ ಮೇಲಿರುವಂಥ ವಿಜಯದ ಕಳೆ, ಶೋಭೆ ಅದೆಂದೂ ಹೋಗ್ತಿರ್ಲಿಲ್ಲ. ಅಂಥ ಒಂದು ಅದ್ಭುತವಾದ ಶೋಭೆ ಆತನ ಮುಖದಲ್ಲಿ ಇರ್ತಿತ್ತು. ಕಣ್ಣು ಕೆಂಪಾಗಿರ್ತಿತ್ತು ನೀರಿನ ಏಟುಗಳ ಮೂಲಕ. ಆದರೂ ಆ ಸೌಂದರ್ಯ ಮಾಸ್ತಿರಲಿಲ್ಲ, ಸೌಂದರ್ಯ ಕುಂದುತ್ತಿರಲಿಲ್ಲ. ಸಶನಕೈರ್ಬಲಿನೋ ಯುಗಪದ್ಗತಾನ್ ಪವಿರ್ಹತೇಷು ಸಖೀ ನಿರಪಾತಯತ್ ಅಶನಕೈರ್ಯುಗಪತ್ ಪ್ರಕೃತಾಹವಾನ್ ಸಹಸಿತೋ ದ್ವಿಜಸೂನುರಯತ್ನವಾನ್. ಅವನು ಈ ಕುಸ್ತಿ ಸ್ಪರ್ಧೆ, ವಿನೋದಕ್ಕಾಗಿ ಬಾಲಕರು ಕುಸ್ತಿ ಆಡ್ತಿರ್ತಾರಲ್ಲ, ಆ ಕುಸ್ತಿ ಸ್ಪರ್ಧೆಯಲ್ಲೂ ಕೂಡ ಎಲ್ಲರನ್ನು ಸೋಲಿಸ್ತಿದ್ದ. ಕೆಲವೊಂದು ಬಾರಿ ಅವರೆಲ್ಲರೂ ಸೇರಿ ಈತನ ಮೇಲೆ ಆಕ್ರಮಣಕ್ಕೆ ಬರ್ತಿದ್ರು. ಇನ್ನು ಕೆಲವು ಬಾರಿ ಕೆಲವರು ಪ್ರತ್ಯೇಕವಾಗಿ ಈತನ ಮೇಲೆ ಆಕ್ರಮಣಕ್ಕೆ ಅವ್ರು ಬರ್ತಿದ್ರು. ಈ ಸೇರಿ ಬಂದರು, ಪ್ರತ್ಯೇಕವಾಗಿ ಬಂದರು, ಅನಾಯಾಸವಾಗಿ ಅವರೆಲ್ಲರನ್ನೂ ಆತ ಸೋಲಿಸಿಬಿಡ್ತಿದ್ದ. ಅಯುಗಪದ್ಗತಾನ್, ಅಯುಗಪತ್ ಅಂದರೆ ಪ್ರತ್ಯೇಕವಾಗಿ ಈತನ ಮೇಲೆ ಆಕ್ರಮಣ ಮಾಡಿದರೂ ಕೂಡ ಅವರನ್ನು ಆತ ಹಿಮ್ಮೆಟ್ಟಿಸ್ತಿದ್ದ. ಅಶನಕೈಹಿ ಯುಗಪತ್ ಪ್ರಕೃತಾಹವಾನ್, ಯುಗಪತ್ ಅಂದರೆ ಒಟ್ಟಿಗೆ, ಎಲ್ಲರೂ ಒಟ್ಟಿಗೆ ಈತನ ಮೇಲೆ ಆಕ್ರಮಣ ಮಾಡಿದರೂ ಕೂಡ ಅದನ್ನೂ ಕೂಡ ಈತ ಹಿಮ್ಮೆಟ್ಟಿಸುವಂಥ ಒಂದು ಶಕ್ತಿಯನ್ನು ಪಡ್ಕೊಂಡಿದ್ದ. ಇದು ಇಲ್ಲಿ ಬರ್ತದೆ ನೋಡ್ರಿ. ಈ ಸನ್ಯಾಸಿ ಆಗೋದಕ್ಕಿಂತ ಮೊದಲು ಆತ ವಿದ್ಯಾರ್ಥಿ ಆಗಿದ್ದಾಗ ತೋರಿಸಿದಂಥ ಕೆಲವು ಲೀಲಾಗಳಿವು.
ಇದನ್ನು ಮುಂದೆ ಸನ್ಯಾಸಿ ಆದಮೇಲೂ ಕೂಡ ಆ ಮಧ್ವಾಚಾರ್ಯರಿಗೆ ಕೆಲವು ಸನ್ಯಾಸಿಗಳಿದ್ರಲ್ಲ, ಸನ್ಯಾಸಿ ಶಿಷ್ಯರು ಅಥವಾ ಕೆಲವು ಗೃಹಸ್ಥ ಶಿಷ್ಯರು ಇದ್ದಿರಬೇಕು, ಬ್ರಹ್ಮಚಾರಿಗಳಾದವರು ಓದಬೇಕು ಅಂತ ಯಾರ್ಯಾರು ಇದ್ದಿರಬೇಕು. ಅವರಲ್ಲಿ ಕೆಲವರಿಗೆ ತಾವೆಲ್ಲ ಬಲಿಷ್ಠರು ಅಂತ ಒಂದು ಯೌವನದ ಹುಮ್ಮಸ್ಸಿರ್ತಂತೆ. ಅಷ್ಟೆಲ್ಲ ನಿಮಗೆ ಹುಮ್ಮಸ್ಸಿರೋದಾದರೆ ಬನ್ರಿ ನನ್ನ ಜೊತೆ ಯುದ್ಧಕ್ಕೆ, ಮುಷ್ಟಿ ಯುದ್ಧಕ್ಕೆ ಅಂತ ಅವ್ರನ್ನೆಲ್ಲ ಇವರು ಆಹ್ವಾನಿಸ್ತಿದ್ರು. ಅವ್ರ ಮೈ ಮೇಲೆ ಕೇವಲ ಒಂದು ಬೆರಳಿಟ್ರೆ ಆ ಒಂದು ಬೆರಳು ಕೂಡ ಅವರಿಗೆ ದೊಡ್ಡ ಪರ್ವತದಷ್ಟು ಭಾರ ಆಗಿಬಿಡ್ತಿತ್ತು. ಆ ಉಳಿದವರಿಗೆ ಅವರು ಬೇಡ್ಕೋತಿದ್ರು ಮಧ್ವಾಚಾರ್ಯರನ್ನು, ದಯವಿಟ್ಟು ಆ ಬೆರಳು ತೆಗೀರಿ, ನಮಗೆ ಭಾರ ತಡಲಿಕ್ಕಾಗ್ತಿಲ್ಲ ಅಂತ ಬೇಡ್ಕೋತಿದ್ರು. ಹೀಗೆ ಆಚಾರ್ಯರು ತಮ್ಮ ಬಲವನ್ನು ಅವರಿಗೆ ತೋರಿಸ್ತಾ ಇದ್ರು ಅಂತ ಮುಂದೆ 10ನೇ ಸರ್ಗದಲ್ಲಿ ಎಲ್ಲ ಅದರ ವರ್ಣನೆ ಇದೆ. ಇವರೆಲ್ಲರೂ ಬಂದ್ರೇನು, ಪ್ರತ್ಯೇಕವಾಗಿ ಬಂದ್ರೇನು, 16,000 ಜನ ಆಯುಧಗಳ ಸಮೇತನಾಗಿ ಬಂದರೂ ಕೂಡ ಈತನಿಗೆ ಅದೊಂದು ಲೆಕ್ಕ ಅಲ್ಲ. ಗ್ರಹಣ ನಿಗ್ರಹಣೆ, ಗ್ರಹಣೆ ದೃಢೆ, ಬೇರೆ ಬೇರೆ ಥರದ ಆಟಗಳು. ಗಟ್ಟಿಯಾಗಿ ಇನ್ನೊಬ್ಬರನ್ನ ಹಿಡ್ಕೊಳ್ಳೋದು, ನಾವು ಗಟ್ಟಿಯಾಗಿ ಅವ್ರನ್ನ ಹಿಡ್ಕೊಳ್ಳೋದು, ಅವರಿಗೆ ತಪ್ಪಿಸ್ಕೊಳ್ಳಿಕ್ಕೆ ಬಂದಿರಬಾರ್ದು. ಅವ್ರು ಹಿಡ್ಕೊಂಡ್ರೆ ನಮಗೆ ತಪ್ಪಿಸ್ಕೊಳ್ಳಿಕ್ಕೆ ಬಂದಿರಬೇಕು. ಅವರೆಷ್ಟೇ ಪ್ರಯತ್ನ ಪಟ್ಟರು ಅವರನ್ನು ಸುಲಭವಾಗಿ ನಾವು ಹಿಮ್ಮೆಟ್ಟಿಸುವಂತಾಗಿರಬೇಕು. ಇದೆಲ್ಲ ಗುರುಭರ, ಈ ಥರದ ಅನೇಕ ಆಟಗಳು. ಮತ್ತು ಬಹಳಷ್ಟು ಭಾರದ ವಸ್ತುಗಳನ್ನು ಎತ್ತೋದು, ಇವೆಲ್ಲ ಚಟುವಟಿಕೆಗಳಲ್ಲಿಯೂ ಕೂಡ ಆತ ಯಾವತ್ತೂ ಗೆಲ್ತಿದ್ದ. ಆ ಹುಡುಗರೆಲ್ಲ ಅವನನ್ನು ಭೀಮ ಅಂತ ಕರೀತಿದ್ರು. ಅವರಿಗೆ ಭೀಮ ಅಂತ ಯಾಕೆ ತಾವು ಕರೀತಿದ್ದೇವೆ ಅಂತ ಗೊತ್ತಿರಲಿಲ್ಲ. ಕರೀತಿದ್ದದ್ದು ಉಪಚಾರ ಧಿಯ, ಕೇವಲ ಉಪಚಾರದ ಬುದ್ಧಿಯಿಂದ. ಬಲಿಷ್ಠರನ್ನು ಭೀಮ ಅಂತ ಕರೆಯೋದು ಜಗತ್ತಿನಲ್ಲಿ ವಾಡಿಕೆ, ಹಾಗೊಂದು ವಾಡಿಕೆ ಅಂತ ಕರೀತಿದ್ರು. ಆದರೆ ಕರೆದದ್ದು ಮಾತ್ರ ಸುಳ್ಳಾಗಿರಲಿಲ್ಲ ಈತನ ಹೆಸರಿನಲ್ಲಿ. ವಸ್ತುತಃ ಭೀಮನೇ ಆಗಿದ್ದ. ಅವನ ಚಟುವಟಿಕೆ ಹೇಗಿತ್ತು ಅಂತಂದರೆ ಆಟ ಆಡೋದೇ ಹೆಚ್ಚಿತ್ತು, ಓದ್ತಿರ್ಲಿಲ್ಲ ಹೆಚ್ಚು. ಮನೆಗೆ ಹೋಗ್ತಿದ್ದೆ, ಯಾವಾಗ ಪಾರ್ಟಿ ಕ್ಷೇತ್ರಕ್ಕೆ ಹೋಗಿಬಿಡ್ತಿದ್ದ. ಹೋಗಿಬಿಟ್ರೆ ಬರೋದು ವಿಳಂಬ, ಬೇಗ ಬೇಗ ಗುರುಕುಲ ಪ್ರಾರಂಭ ಆಗ್ತದೆ, ಬೇಗ ಬರಬೇಕು ಅನ್ನುವಂಥ ಆತುರ ಇರಲಿಲ್ಲ ಅವನಿಗೆ. ಯಾವಾಗಲೂ ಬರ್ತಿದ್ದ. ಆದರೆ ಅವನ ಗುರುಗಳಿಗೆ ಮಾತ್ರ ಸ್ವಲ್ಪ ಅಸಮಾಧಾನ ಆಯಿತು, ಆ ವಿದ್ಯಾಪೀಠದ ಅಧಿಪತಿಗಳಿಗೆ. ಅವ್ರು ಯಾರು ಅಂತಂದರೆ ಪೂಗವನಾನ್ವಯಜೋ ದ್ವಿಜ. ದ್ವಿಜ ಅಂದರೆ ಬ್ರಾಹ್ಮಣ, ಕುಲಪತಿ ಅವರು. ಅವ್ರು ಯಾರು ಅಂದರೆ ಪೂಗವನಾನ್ವಯ. ಪೂಗ ಅಂದರೆ ಅಡಿಕೆ ಫಲ, ಅಡಿಕೆ ಕಾಯಿ, ಅದರ ವನ, ಅಡಿಕೆ ತೋಟ, ಅಡಿಕೆ ತೋಟದ ವಂಶ. ಅದು ತೋಟಂತಿಲ್ಲಾಯ ಅಂತ ಅಲ್ಲಿ ಬಂದಿರುವಂಥ ತುಳು ಭಾಷೆಯಲ್ಲಿರುವಂಥ ಶಬ್ದ. ತೋಟ ಅಂದರೆ ಗೊತ್ತು ಎಲ್ಲರಿಗೂ. ತೋಟಂತ ಇಲ್ಲ, ಇಲ್ಲು ಅಂದ್ರೆ ಮನೆ, ತೋಟದಲ್ಲಿ ಮನೆ ಇದ್ದವನು, ಫಾರ್ಮ್ ಹೌಸ್ ಕಟ್ಕೊಂಡಿದ್ದವನು ಅಂತ ಅರ್ಥ. ಆ ತೋಟಂತಿಲ್ಲಾಯ ಅನ್ನೋದನ್ನೇ ಪೂಗವನ. ವಸ್ತುತಃ ತೋಟ ಅಂದರೆ ಅಡಿಕೆ ತೋಟವೇನಲ್ಲ. ಅಡಿಕೆ ತೋಟವೂ ಆಗ್ಬೋದು, ತೆಂಗಿನ ತೋಟವೂ ಆಗ್ಬೋದು, ಕಬ್ಬಿನ ತೋಟವೂ ಆಗ್ಬೋದು, ಯಾವುದಾದ್ರೂ ತೋಟವೇ, ವನವೇ. ಆದರೂ ತೋಟಂತಿಲ್ಲಾಯ ಅಂತ ತುಳುವಿನಲ್ಲಿದ್ದದ್ದನ್ನು ಪೂಗವನ ಅಂತ ಸಂಸ್ಕೃತದಲ್ಲಿ ಅಡಿಕೆ ಶಬ್ದ ಯಾಕೆ ಪ್ರಯೋಗ ಮಾಡಿದರು? ಆ ವನದಲ್ಲಿ ಅಡಿಕೆ ಹೆಚ್ಚಿದ್ದು, ಅದಕ್ಕಾಗಿ ಅವರಿಗೆ ತೋಟಂತಿಲ್ಲಾಯ ಅಂತ ತುಳುವಿನಲ್ಲಿದ್ದರು. ಸಾಮಾನ್ಯವಾಗಿ ಅಡಿಕೆ, ಮಾವು ಯಾವುದನ್ನು ವಿಶೇಷವಾಗಿ ಹೆಸರಿಸದೆ ಕೇವಲ ಪೂಗವನ ಅಂತಿದ್ರೂ ಕೂಡ ಅದನ್ನು ಈ ಸಂಸ್ಕೃತದಲ್ಲಿ ಅಡಿಕೆ ತೋಟದ ವಂಶ ಅಂತ ಅನುವಾದ ಮಾಡಿದರು. ಆ ಗುರುಗಳಿಗೆ ಇವನ ಬಗ್ಗೆ ಅಸಮಾಧಾನ. ಯಾರ ಬಗ್ಗೆ? ಈ ಜಗದ್ಗುರುವಿನ ಬಗ್ಗೆ, ಈ ವಿದ್ಯಾಪೀಠದ ಗುರುವಿಗೆ ಅಸಮಾಧಾನ. ಯಾಕೆ ಇನ್ನೂ ಸರಿಯಾಗಿ ಓದ್ತಾ ಇಲ್ಲ ಅಂತ. ಈ ಗುರುಗಳ ಮನೆ ಏನಿದೆಯಲ್ಲ ಅದಕ್ಕೆ ಈಗ ದಂಡತೀರ್ಥ ಅಂತ ಹೆಸರಿದೆ. ಅದೊಂದು ಬೇರೆ ಹೆಸರನ್ನು ಪಡ್ಕೊಂಡು ಇವತ್ತು ಕೂಡ ಅದು ಆ ಪ್ರದೇಶದಲ್ಲಿದೆ. ಆ ಗುರುಗಳಿಗೆ ಮೊದಲೇ ಅಸಮಾಧಾನ ಇತ್ತು ಈತನ ಬಗ್ಗೆ. ಮುಂದೆ ಏನಾಯಿತು ಅಂತಂದರೆ, ಒಂದು ಬಾರಿ ಅಧ್ಯಯನ ನಡೆದಿತ್ತು, ಗುರುಗಳು ಹೇಳಿಕೊಡ್ತಾ ಇದ್ರು, ಶಿಷ್ಯರೆಲ್ಲ ಅದನ್ನು ಓದ್ತಾ ಇದ್ರು. ಈತ ಮಾತ್ರ ಎಲ್ಲೋ ಮನಸ್ಸಿಟ್ಕೊಂಡಿದ್ದ. ಬೈದ್ರು ಅವರು, ಶಠ, ಮೂರ್ಖ, ಮುಟ್ಟಾಳ ಅಂತ ಬೈದ್ರು. ಪಠಸಿನೋ, ಏನು ಓದ್ತಾ ಇಲ್ಲವಲ್ಲ ನೀನು, ಯಾಕೆ? ಸಖಿಭಿ ಸಮಂ, ನಿನ್ನ ಗೆಳೆಯರೆಲ್ಲ ಓದ್ತಿದ್ದಾರೆ, ನಿನಗೆ ಓದ್ಲಿಕ್ಕೆ ಏನು ಕಷ್ಟ ಆಗಿದೆ? ಯಾವತ್ತೂ ಉದಾಸೀನ ಮನಸ್ಕನಾಗಿರ್ತೀಯಲ್ಲ, ಸರಿಯಾಗಿ ಓದ್ತಾ ಇಲ್ವಲ್ಲ, ಯಾಕೆ? ಇದೇನು ಉತ್ತರ ಕೊಟ್ಟ? ಸಕಲ ಗುಣನಿಕಾಚರಣಾಧಿಕ ಗೋಚರ ನಮಮ ಹೃದಯಿತೆ ತ್ಯುಜಿತೆ ಮುನಾ ವದ ವಿಶಾರದ ವಾದಯಥೇಪ್ಸಿತಂ ತ್ವಮುಪರೀತ್ಯ ವದದ್ಧರಣಿ ಸುರಃ. ನೀವು
ನಿನ್ನೆ ಹೇಳಿಕೊಟ್ಟದನ್ನೇ ಇವತ್ತು ಹೇಳ್ಕೊಡ್ತಾ ಇದ್ದೀರಿ. ಒಂದು ವೇದವಾಕ್ಯ ಇದ್ದರೆ ಆ ವೇದವಾಕ್ಯದಲ್ಲಿ 4 ಪಾದಗಳು. ಮೊದಲು ಪಾದವಾಗಿ ಹೇಳ್ಕೊಡ್ತಾರೆ, ಪಾದಗಳನ್ನು 3 ಬಾರಿ. ಆಮೇಲೆ ಮಾರನೇ ದಿವಸ ಆ ಇಡೀ ಪೂರ್ವಾರ್ಧವನ್ನು 3 ಬಾರಿ, ಉತ್ತರಾರ್ಧವನ್ನು 3 ಬಾರಿ, ಅದರ ಮಾರನೇ ದಿವಸ ಇಡೀ ಶ್ಲೋಕವನ್ನು. ಇದು ಈ ಥರ ಹೇಳಿಕೊಡೋದು ಪದ್ಧತಿ. ಇನ್ನೂ ನಾನು ಹೇಳಿದ್ದು ಸಂಕ್ಷಿಪ್ತ ಆಯಿತು. ನಮಗೆ ವೇದ ಹೇಳ್ಕೊಡ್ತಿದ್ರಲ್ಲ ಸ್ಮಾರ್ತ ವಿದ್ವಾಂಸರೊಬ್ಬರು ಲಕ್ಷ್ಮೀ ನರಸಿಂಹ ಭಟ್ರು ಅಂತ ಹೇಳ್ಕೊಡ್ತಿದ್ರು ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ. ಅವರು ಶಂಕರ ಮಠದಿಂದ ಬರ್ತಿದ್ರು. ಅದು ಹೇಗೆಂದರೆ ಅಗ್ನಿಮೀಳೆ ಪುರೋಹಿತಂ ಯಜ್ಞಸ್ಯ ದೇವ ಮೃತ್ಯುಜಂ ಹೋತಾಹಾರಂ ರತ್ನಧಾತಾಮಂ ಅಂತ ಇಷ್ಟೊಂದು ವೇದವಾಕ್ಯ ಇದ್ದರೆ ಅಗ್ನಿಮೀಳೆ ಪುರೋಹಿತಂ ಇದು ಒಂದು ಪಾದ. ಈ ಒಂದು ಪಾದವನ್ನು ಅವ್ರು 1 ಸರಿ ಹೇಳ್ತಾರೆ, ನಾವು 3 ಸರಿ ಹೇಳಬೇಕು. ಈ ರೀತಿಯಾಗಿ 3 ದಿವಸ ಹೇಳಬೇಕು. ಆಮೇಲೆ ಮುಂದೆ 3 ದಿವಸ ಆ ಅರ್ಧಾರ್ಧವನ್ನು 3 ಸರಿ ಹೇಳಬೇಕು. ಪೂರ್ವಾರ್ಧವನ್ನು 3 ಬಾರಿ, ಉತ್ತರಾರ್ಧವನ್ನು 3 ಬಾರಿ. ಅದರ ಮಾರನೇ ದಿವಸ ಅವ್ರು ಇಡಿಯಾಗಿ ಹೇಳ್ತಾರೆ, ಅದನ್ನು ಇಡಿಯಾಗಿ ನಾವು ಹೇಳಬೇಕು. ಅದರ ಮಾರನೇ ದಿವಸ ಅವ್ರು ಏನು ಹೇಳ್ಕೊಡೋದಿಲ್ಲ, ನಾವು ಅಂದು ತೋರಿಸ್ಬೇಕು. ಇದು ಕ್ರಮ. ಅಂತೂ ಒಂದು ಸೂಕ್ತ ಅಥವಾ ಒಂದು ಅಧ್ಯಾಯ ಒಂದು 6-7 ದಿವಸ ಅದೇ ಅಧ್ಯಾಯ, ಅದೇ ಸೂಕ್ತ. 1 ಗಂಟೆ ಆದರೆ 1 ಗಂಟೆಯಲ್ಲಿ ಎಷ್ಟು ಸೂಕ್ತ ಆಗಲಿಕ್ಕೆ ಸಾಧ್ಯ, ಅವಷ್ಟು ಸೂಕ್ತಗಳನ್ನು 7 ದಿವಸಗಳ ಕಾಲ ಪುನರಾವರ್ತನೆ ಮಾಡಬೇಕು. ಇವನೇನಂದ ಚರಣಾಧಿಕ ಗೋಚರ. ಚರಣ ಅಂದ್ರೆ ಪಾದ, ಪೂರ್ವಾರ್ಧ, ಉತ್ತರಾರ್ಧ. ಇದನ್ನ ಮತ್ತೆ ಗುಣನಿಕ ಪುನರಾವರ್ತನೆ ಮಾಡೋದು ನನ್ನ ಮನಸ್ಸಿಗೆ ಇಡಿಸೋದಿಲ್ಲ. ಅವ್ರು ಸಿಟ್ಟು ಬಂತು, ಏನೋ ಭಾಳ ದೊಡ್ಡ ಪಂಡಿತರಂತೆ ಮಾತಾಡ್ತೀಯ. ವಿಶಾರದ ಅಂತಂದ್ರೆ ಪಂಡಿತ, ದೊಡ್ಡ ಪಂಡಿತರಂತೆ ನೀನು ಮಾತಾಡ್ತಾ ಇದ್ದಿ. ಹಾಗಾದ್ರೆ ಈ ಮುಂದಿನ ಭಾಗವನ್ನು ಹೇಳಿ ನೋಡೋಣ. ಅವರು ಇವನಿಗೆ ಆಕ್ಷೇಪ ಮಾಡಿದರು ಗುರುಗಳು. ಅದು ಮುಂದಿನ ಭಾಗ ಅಂದ್ರೆ ಯಾವುದು? ಈಗ ಒಂದು ಉಪನಿಷತ್ತು, ಒಂದು ಯಾವುದೋ ವೇದವಾಕ್ಯ ಪಾಠ ನಡೆದಿದೆ ಅಂತ ತಿಳ್ಕೊಳ್ರಿ. ಅದನ್ನು ನಿನ್ನೆ ಒಂದು ದಿವಸ ಹೇಳಿಕೊಟ್ಟಿದ್ದಾರೆ. ನಿನ್ನೆ ಹೇಳಿಕೊಟ್ಟಾಗ ನಿನ್ನೆ, ಇವತ್ತು, ನಾಳೆ 3 ದಿವಸ ಹೇಳಿಕೊಟ್ರೆ ಅದು ಪೂರ್ತಿ ಆಗೋದಂತೆ. ನಿನ್ನೆ ಮಾತ್ರ ಹೇಳಿಕೊಟ್ಟಿದ್ದಾರೆ. ಈ 3 ದಿವಸದ ಪುನರಾವರ್ತನೆ ಇನ್ನೂ ಆಗಿಲ್ಲ. ನಿನ್ನೆ ಹೇಳಿಕೊಟ್ಟದ್ದನ್ನು ಪೂರ್ಣ ಆಗದೇ ಇದ್ದಾಗ ನಾನಿನ್ನೂ ಯಾವುದನ್ನು ಪೂರ್ಣ ಮಾಡಿಲ್ವೋ, 1 ಸರಿ ಮಾತ್ರ ಹೇಳಿಕೊಟ್ಟಿದ್ದೇನೋ, 3 ಸರಿ ಯಾವುದನ್ನು ಇನ್ನೂ ಹೇಳಿಕೊಟ್ಟಿಲ್ವೋ, ಆ ಮುಂದಿನ ಭಾಗವನ್ನು ಹೇಳಿ ನೋಡೋಣ ಅಂತ ಸವಾಲು ಹಾಕಿದರು. ಉಪರಿ ಇತ್ಯವದ ಧರಣೀಸುರ. ಉಪರಿ ಅಂದ್ರೆ ಮುಂದಿನ ಭಾಗವನ್ನು. ಯಾವುದು 1 ಬಾರಿ ಹೇಳಿಕೊಟ್ಟಾಗಿದೆ, ಆದರೆ 3 ಬಾರಿ ಹೇಳಿಕೊಟ್ಟಾಗಿಲ್ಲ. ಅಂತಹ ಭಾಗವನ್ನು ಹೇಳಿ ನೋಡೋಣ. ಸಕಲ ಲಕ್ಷಣ ಶಿಕ್ಷಣ ಮೂಲಭೂ ಶ್ರುತಿ ಸಮಾಮನಂ ಸ್ಖಲನೋಜ್ಜಿತಂ ನಖಲು ಕೇವಲಮಸ್ಯ ಗುರೋರ್ವ್ಯಧಾತ್ ಸುಮನಸಾಮಪಿ ತತ್ರ ಕುತೂಹಲಂ. ಹೇಳು ಅಂದ್ಬಿಟ್ರೆ ಅವ್ರು 1 ಬಾರಿ ಹೇಳಿದ್ರು ಅಷ್ಟೇ ಗುರುಗಳು. ಅದನ್ನು ಈತ ಅನ್ಯ ಮನಸ್ಕನಾಗಿ ಕೇಳಿಸ್ಕೊಂಡಿದ್ದ. ಇವನು ಅದನ್ನು ಸ್ಪಷ್ಟವಾಗಿ ಹೇಳಿಬಿಟ್ಟ. ವೇದೋಚ್ಚಾರಣೆ ಮಾಡಲಿಕ್ಕೆ ಏನೇನು ಲಕ್ಷಣಗಳಿರಬೇಕು ಅಂತಿದೆ, ಆ ಎಲ್ಲ ಲಕ್ಷಣಗಳನ್ನು ಯಾರು ಕಲಿಬೇಕು ಅಂತಿದ್ರೆ ಈ ವಾಯುದೇವನ ಹತ್ರ ಕಲಿಬೇಕು. ಅಷ್ಟು ಸ್ಪಷ್ಟವಾದ ಉಚ್ಚಾರ ಆತಂದ್ರೆ ಆ ಶಿಕ್ಷಣಕ್ಕೆ ಮೂಲ ಸ್ಥಾನ. ಉಳಿದ್ಯಾವ ಗುರುಗಳು ಅಂತ ಅನ್ಸ್ಕೊಂಡ್ರೇನು ಬಿಟ್ರೇನು, ಈತ ಆ ದೊಡ್ಡ ಗುರು. ಅದರ ಬಗ್ಗೆ ಸ್ಖಲನೋಜ್ಜಿತಂ, ಏನು ಎಡರು ತೊಡರುಗಳಿಲ್ಲದೆ ಸ್ಪಷ್ಟವಾಗಿ ವೇದವನ್ನು ಉಚ್ಚಾರ ಮಾಡಿದ. ಶ್ರುತಿ ಸಮಾಮನಂ, ಆ ವೇದವನ್ನು ಅಷ್ಟು ಸ್ಪಷ್ಟವಾಗಿ ಆತ ಉಚ್ಚಾರ ಮಾಡಿದ. ಆ ಗುರುಗಳಿಗೆ ಭಾರಿ ಆಶ್ಚರ್ಯ ಆಯಿತು. ಇದೇನು ಈತ ಇಷ್ಟು ಸ್ಪಷ್ಟವಾಗಿ ವೇದವನ್ನು ಉಚ್ಚಾರ ಮಾಡ್ತಿದ್ದಾನಲ್ಲ, ಇದೇನು ಆಶ್ಚರ್ಯಕರವಾಗಿದೆ ಅಂದ್ಕೊಂಡ್ರು ಆ ಗುರುಗಳು. ಆ ಗುರುಗಳು ಅಂದ್ಕೊಂಡದ್ದನ್ನು ನೋಡಿ ಅದೇನು ದೊಡ್ಡ ಆಶ್ಚರ್ಯ ಅಲ್ಲ. ಯಾಕೆಂತಂದರೆ ಆ ಗುರುಗಳಿಗೆ ಆಶ್ಚರ್ಯ ಆಗಿದ್ದಷ್ಟೇ ಅಲ್ಲ, ಆ ದೇವತೆಗಳಿಗೂ ಆಶ್ಚರ್ಯ ಆಯಿತು. ದೇವತೆಗಳು ಈತನ ಮಹತ್ವವನ್ನು ತಿಳ್ಕೊಂಡವರೇ ಅಲ್ಲಂತಲ್ಲ, ಆದರೂ ಅವರಿಗೆ ಮತ್ತಷ್ಟು ಆಶ್ಚರ್ಯ ಅನಿಸಿತು. ನಿನ್ನೆ ದಿವಸ ನಾನು ಅದನ್ನು ಹೇಳಿದೆ. ಬೇರೆ ಬೇರೆ ಛಂದಸ್ಸುಗಳಿಗೆ ಬೇರೆ ಬೇರೆ ಅಭಿಮಾನಿ ದೇವತೆ ಇರ್ತಿದ್ದಾರೆ. ಅವರು ಈ ವಾಸುದೇವನ ಮುಖ ಅನ್ನುವಂಥ ರಂಗಮಂಟಪದಲ್ಲಿ ನರ್ತನ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಾರೆ. ಅವರಿಗೆ ಈ ಉಪನಯನ ಮಹೋತ್ಸವ ಅಂತನ್ನೋದು ಬಹಳ ಹರ್ಷ ಕೊಟ್ಟಿತ್ತು. ಅಂಥ ಅದ್ಭುತವಾಗಿ ವೇದೋಚ್ಚಾರ ಮಾಡುವಂಥ ಶಕ್ತಿಯನ್ನು ಆತ ಪಡ್ಕೊಂಡಿದ್ದ. ಅದು ಈ ಭಾಗವತದಲ್ಲಿ ಛಂದಸ್ಸುಗಳು, ಆ ಛಂದಸ್ಸುಗಳಿಗೆ ಸಂಬಂಧಪಟ್ಟಂಥ ಬೇಕಾದಷ್ಟು ವಿವರಣೆಗಳು
ಇದನ್ನೆಲ್ಲ ಹೇಳ್ತಾರೆ ಭಾಗವತ ಮತ್ತು ಭಾಗವತ ತಾತ್ಪರ್ಯದಲ್ಲಿ. ಛಂದೋಮಯೋ ಮೃತಮಯ ಸಹಸ್ರ ಪದವೀಂ ಪ್ರಭು ಓಂಕಾರೇ ಶ್ವಜಿತಾಂ ಸ್ಪರ್ಶ ಸ್ವರೋಷ್ಮಾಂತಸ್ಥ ಭೂಷಿತಾಂ. ಮುಖ್ಯ ಪ್ರಾಣ ಅವುಗಳನ್ನು ಹೇಗೆ ಉಚ್ಚಾರ ಮಾಡ್ತಾನೆ ವೇದವಾಕ್ಯಗಳನ್ನು ಅನ್ನೋದನ್ನು ಭಾಗವತ ಹೇಳ್ತದೆ. ಇದು ಭಾಗವತದ 11ನೇ ಸ್ಕಂದದ 21ನೇ ಅಧ್ಯಾಯ, ಅದರ 31ನೇ ಶ್ಲೋಕ. ಛಂದೋಮಯ ಅಮೃತಮಯ. ಈ ವೇದ ಭಗವಂತನ ಅನಂತ ರೀತಿಯಾಗಿ ಪ್ರಶಂಸೆ ಮಾಡ್ತದೆ. ಎಲ್ಲ ಮಂತ್ರಗಳಲ್ಲಿಯೂ ಆದ್ಯಂತದಲ್ಲಿ ಓಂಕಾರ ಇರ್ತದೆ. ಮೊದಲು ಓಂಕಾರ ಇರಬೇಕು, ಆಮೇಲೂ ಓಂಕಾರ ಇರಬೇಕು ಅಂತ ನಿಯಮ ಇದೆ ವೇದವಾಕ್ಯಗಳನ್ನು ಉಚ್ಚಾರ ಮಾಡುವಾಗ. ಹರಿ ಓಂ ಅಂತ ಪ್ರಾರಂಭ ಮಾಡಬೇಕು. ಮುಕ್ತಾಯದಲ್ಲೇ ಹರಿ ಓಂ ಹರಿ ಓಂ, ಅದು ಒಂದು ವಿಧಾನ ಇದೆ. ಹರಿ ಓಂ ಅಂತ ಪ್ರಾರಂಭ ಮಾಡಿದರೆ ಇದು ಪ್ರಾರಂಭ ಅಂತ ಅರ್ಥ. ಹರಿ ಓಂ ಅಂದರೆ ಮುಕ್ತಾಯ ಅಂತ ಅರ್ಥ. ಇದನ್ನು ವೇದ ಉಚ್ಚಾರ ಮಾಡುವ ಒಂದು ಪದ್ಧತಿಯನ್ನು ಗುರುಗಳು ಹೀಗೆ ಕಲಿಸ್ತಾರೆ. ಆತ ಸ್ಪರ್ಶಾಕ್ಷರ, ಸ್ವರಾಕ್ಷರಗಳು, ಊಷ್ಮಾಕ್ಷರಗಳು, ಅಂತಸ್ಥಾಕ್ಷರಗಳು, ಈ ಎಲ್ಲ ವೇದವಾಕ್ಯಗಳನ್ನು ಅತ್ಯಂತ ಗಂಭೀರವಾದಂತಹ ನಾದದಿಂದ ಆ ಮೋಕ್ಷದಾಯಕನಾದಂಥ ಮುಖ್ಯ ಪ್ರಾಣ ಉಚ್ಚಾರ ಮಾಡ್ತಾನೆ ಅಂತ ಭಾಗವತ ಅದನ್ನು ವರ್ಣನೆ ಮಾಡಿದೆ. ಓಂಕಾರೇಶು ಅಜಿತಾಂ ಸ್ಪರ್ಶ ಸ್ವರ ಊಷ್ಮಾಂತಸ್ಥ ಭೂಷಿತಾಂ. ಅದು ಬರೀ 39ನೇ ಶ್ಲೋಕದಲ್ಲೆಲ್ಲ 38ನೇ ಶ್ಲೋಕದಲ್ಲಿಯೂ ಕೂಡ ಆ ವಾಯುದೇವ ಆ ವಾಕ್ಯಗಳನ್ನು ಉಚ್ಚಾರ ಮಾಡುವಂತಹ ರೀತಿಯನ್ನು ಭಾಗವತ ವರ್ಣನೆ ಮಾಡಿದೆ. ಮತ್ತೊಂದು ಶ್ಲೋಕ, ಯಥೋರ್ಣನಾಭಿ ಹೃದಯ ದೂರ್ಣಾಂ ಉದ್ವಮತೆ ಮುಖಾತ್ ಆಕಾಶಾತ್ ಘೋಷವಾನ್ ಪ್ರಾಣಃ ಮನಸಾ ಸ್ಪರ್ಶರೂಪಿಣ. ಒಂದು ಜೇಡರ ಹುಳ ಇರ್ತದಲ್ಲ, ಅದು ಆ ಬಲೆಯನ್ನು ನೇಯುವುದಕ್ಕಾಗಿ ಬಾಯಿಯಿಂದ ದಾರವನ್ನು ಹೊರಗೆ ಬಿಡ್ತದೆ ಅನಾಯಾಸವಾಗಿ. ಏನು ತಿಣಕಾಡೋದಿಲ್ಲ, ಅದು ಹೆಚ್ಚು ಕಷ್ಟಪಡೋದಿಲ್ಲ. ಅದರಂತೆ ಈ ಮುಖ್ಯ ಪ್ರಾಣ ದೇವತೆಗಳ ಸಲುವಾಗಿ ವೇದಗಳನ್ನು ಉಚ್ಚಾರ ಮಾಡ್ತಿರ್ತಾನೆ, ಅವರಿಗೆ ಪಾಠ ಮಾಡ್ತಿರ್ತಾನೆ. ವೇದಗಳನ್ನು ಉಚ್ಚಾರ ಮಾಡುವಾಗ ಆ ಮನಸ್ಸಿನಿಂದ ಆ ವೇದವನ್ನು ಹೃದಯಾಕಾಶದಿಂದ ಹೊರಹಾಕ್ತಾನೆ. ಆ ಹುಳ ಆ ನೂಲನ್ನು ಹೇಗೆ ಹೊರಗೆ ಹಾಕ್ತದೋ ಆತ ಅದರಂತೆ ಆ ವೇದಗಳನ್ನು ಕೂಡ ಹೊರಹಾಕ್ತಾನೆ. ಇದು ಭಾಗವತದ ಆ ಏಕಾದಶ ಸ್ಕಂದದಲ್ಲಿ ಬಂದಿರುವಂಥ ವರ್ಣನ. ಅಲ್ಲೇ ಈ ಛಂದಸ್ಸು ಅದರ ಬಗ್ಗೆ ಎಲ್ಲ ಸಾಕಷ್ಟು ಮಾಹಿತಿಗಳನ್ನು ಆಚಾರ್ಯರು ಹೇಳ್ತಾರೆ. ಛಂದಸ್ಸುಗಳು ಗಾಯತೃಷ್ಣಿಕ್ ಅನುಷ್ಠುಪ್ಚ ಬೃಹತಿ ಪಂಕ್ತಿರೇವಚ ತ್ರಿಷ್ಟುಪ್ ಜಗತ್ ಅತಿ ಛಂದ ಹಿ ಅಷ್ಟಿ ಜಗದ್ವಿರಾಟ್. ಗಾಯತ್ರಿ ಛಂದಸ್ಸು, ಉಷ್ಣಿಕ್ ಛಂದಸ್ಸು, ಅನುಷ್ಠುಪು, ಬೃಹತಿ, ಪಂಕ್ತಿ, ತ್ರಿಷ್ಟುಪ, ಜಗತಿ ಅಂತೂ 7 ಛಂದಸ್ಸುಗಳಿವೆ. ಇದಕ್ಕೆ ಒಂದೊಂದಕ್ಕೂ ವ್ಯತ್ಯಾಸ ಏನಂತಂದರೆ 4 ಅಕ್ಷರ ಹೆಚ್ಚು. ಗಾಯತ್ರಿಗಿಂತ ಗಾಯತ್ರಿ 24 ಅಕ್ಷರ ಇತ್ತು. ತ್ರಿಪದ ಚತುರ್ವಿಂಶತಿ ಅಕ್ಷರ ಅಂತ ಗಾಯತ್ರಿನ ವರ್ಣನೆ ಮಾಡ್ತೀವಿ. ಉಷ್ಣಿಕ್ ಛಂದಸ್ಸಿನಲ್ಲಿ 28, ಅಲ್ಲಿಂದ ಅನುಷ್ಠುಪ್ ಛಂದಸ್ಸಿನಲ್ಲಿ 32. ಇದೆಲ್ಲರಿಗೂ ಗೊತ್ತು. ವಿಶ್ವಂ ವಿಷ್ಣುರ್ವ ಷಟ್ಕಾರೋ ಇತ್ಯಾದಿ ಛಂದಸ್ಸುಗಳಲ್ಲಿ ಒಟ್ಟು 32 ಅಕ್ಷರ, 8 ಅಕ್ಷರದ 4 ಪಾದಗಳು. ಈ ಥರ ನಾನಾ ಥರದ ಛಂದಸ್ಸುಗಳನ್ನು ಹೇಳ್ತಾರೆ. 8 ಅಕ್ಷರದ 9 ಪಾದ ಇದ್ದಂತಹ ಒಂದು ಛಂದಸ್ಸಿದೆ, ಅದಕ್ಕೆ ಜಗತಿ ಛಂದಸ್ಸು ಅಂತ ಕರೀತಾರೆ. ಕೆಲವು ಅತಿ ಛಂದಸ್ಸುಗಳು ಇರ್ತಿವೆ. ಅತಿ ಛಂದಸ್ಸು ಅಂದರೆ ದೊಡ್ಡ ದೊಡ್ಡ ಛಂದಸ್ಸುಗಳು. ಅವಕ್ಕೆಲ್ಲ ವಿರಾಟ್ ಗಾಯತ್ರಿ 2 ಅಕ್ಷರ ಕಡಿಮೆ ಇದ್ರೆ ವಿರಾಟ್ ಗಾಯತ್ರಿ, ವಿರಾಟ್ ಉಷ್ಣಿಕ್ ಅಂತ ಕರೀತಾರೆ. ಗಾಯತ್ರಿ ಛಂದಸ್ಸಿನಲ್ಲಿ 24 ಇದ್ರೆ ಗಾಯತ್ರಿನೇ. 2 ಅಕ್ಷರ ಕಡಿಮೆ ಇದ್ರೆ 24 ಬದಲಾಗಿ 22 ಇದ್ರೆ ಅದನ್ನ ವಿರಾಟ್ ಗಾಯತ್ರಿ, ವಿರಾಟ್ ಉಷ್ಣಿಕ್ ಅಂತ ಕರೀತಾರೆ. 2 ಅಕ್ಷರ ಹೆಚ್ಚಿದ್ರೆ ಅದೇ ಸ್ವರಾಟ್ ಗಾಯತ್ರಿ, ಸ್ವರಾಟ್ ಉಷ್ಣಿಕ್. ಒಂದೇ ಅಕ್ಷರ ಕಡಿಮೆ ಇದ್ರೆ 24 ಅಕ್ಷರದ ಗಾಯತ್ರಿಯಲ್ಲಿ ಒಂದೇ ಅಕ್ಷರ ಕಡಿಮೆ ಇದ್ರೆ ಅದು ನಿಚಿತ ಗಾಯತ್ರಿ. 1 ಅಕ್ಷರ ಹೆಚ್ಚಿದ್ರೆ ಭುರಿಗ್ ಗಾಯತ್ರಿ. ಈ ಥರದ ನಾನಾ ರೀತಿಯಾದ ಹೆಸರುಗಳನ್ನು ಆ ಶಾಸ್ತ್ರದಲ್ಲಿ ಹೇಳ್ತಾರೆ. ಈ ಎಲ್ಲ ಒಂದು ಛಂದಸ್ಸುಗಳ ಉಚ್ಚಾರದಲ್ಲಿ, ಸ್ಪಷ್ಟವಾದ ಉಚ್ಚಾರದಲ್ಲಿ ಆತ ನಿಷ್ಣಾತ ಅನ್ನೋದನ್ನು ಭಾಗವತ ವರ್ಣನೆ ಮಾಡಿದೆ.
ಗಾಯತ್ರಿ ಛಂದಸ್ಸು, ಅದಕ್ಕೆ ಯಾರ್ಯಾರ ಅಭಿಮಾನಿಯರು ಅಂತ ಅನ್ನೋದನ್ನು ನಿನ್ನೆ ಹೇಳಿದ್ದೆ. ಮತ್ತೊಂದು ಬಾರಿ ಅದು ಭಾಗವತ ತಾತ್ಪರ್ಯದಲ್ಲಿ ವರ್ಣಿತ ಆಗಿದೆ. ಅದನ್ನ ಇನ್ನೊಂದು ಬಾರಿ ನೋಡ್ಬೇಕು. ಭಾಗವತ ತಾತ್ಪರ್ಯದ ವ್ಯಾಖ್ಯಾನಗಳು ಅಲ್ಲಿ ನೋಡ್ಬೇಕು ಅದನ್ನು. ಗಾಯತ್ರಿಗೆ ಲಕ್ಷ್ಮಿ, ಸರಸ್ವತಿ, ಭಾರತಿ, ಗರುಡ ಮತ್ತು ಸ್ವಾಹಾದೇವಿ ಇವರಿಷ್ಟು ಜನ ಎಲ್ಲ ಗಾಯತ್ರಿ ಛಂದಸ್ಸಿಗೆ ಅಭಿಮಾನಿನಿಯರು. ಭಾಗವತ ತಾತ್ಪರ್ಯದ ವ್ಯಾಖ್ಯಾನ ನಾನೀಗ ಹೇಳ್ತಿರೋದು. ಉಷ್ಣಿಕ್ ಛಂದಸ್ಸಿಗೆ ಸಂಜ್ಞಾದೇವಿ, ಸೂರ್ಯನ ಪತ್ನಿ ಅಭಿಮಾನಿನಿ. ಮನುಷ್ಠುಪ್ ಛಂದಸ್ಸಿಗೆ ಸರಸ್ವತಿ ಮತ್ತು ರೋಹಿಣಿ ದೇವಿಯರು, ಅವರ ಅಭಿಮಾನಿನಿಯರು. ಬೃಹತಿ ಛಂದಸ್ಸಿಗೆ ಲಕ್ಷ್ಮಿ, ಸರಸ್ವತಿ, ಭಾರತಿ, ಗರುಡ, ತಾರಾದೇವಿ ಅಂದರೆ ಬೃಹಸ್ಪತಿಯ ಪತ್ನಿ. ಪಂಕ್ತಿ ಛಂದಸ್ಸಿಗೆ ಶಚಿ, ರೇವತಿ, ಗಂಗಾದೇವಿ. ಗಂಗಾದೇವಿ ಅಂದರೆ ವರುಣನ ಪತ್ನಿ, ರೇವತಿ ಅಂದರೆ ಮಿತ್ರನ ಪತ್ನಿ. ಇದರಲ್ಲಿ ಕೆಲವು ನಿನ್ನೆ ಹೇಳಿದ್ದೆ, ಹೊಸದೇನಿಲ್ಲ. ಆದರೆ ಕೆಲವು ಹೆಚ್ಚಿನ ಅಂಶಗಳು. ಗಾಯತ್ರಿ ಛಂದಸ್ಸಿಗೆ ಲಕ್ಷ್ಮೀ, ಸರಸ್ವತಿ, ಭಾರತಿ ಇವರ ಅಭಿಮಾನಿ ಅನ್ನೋದನ್ನು ನಿನ್ನೆ ಹೇಳಿದ್ದಿಲ್ಲ ನಾನು. ಈ ಗೋವಿಂದಾಚಾರ್ಯರ ತಾತ್ಪರ್ಯ ಚಂದ್ರಿಕಾ ಅಂತ ಏನು ವ್ಯಾಖ್ಯಾನ ಇದೆಯಲ್ಲ ಮಧ್ವ ವಿಜಯಕ್ಕೆ, ಅದನ್ನು ಪುಸ್ತಕ ಇಟ್ಕೊಂಡು ನಿನ್ನೆ ಹೇಳ್ತಿದ್ದೆ. ಅಲ್ಲಿ ಸ್ವಾಹಾದೇವಿ ಬಗ್ಗೆ ಮಾತ್ರ ನಾನು ಹೇಳಿದೆ. ಅದಷ್ಟೇ ಅಲ್ಲದೆ ಗರುಡ, ಭಾರತಿ, ಸರಸ್ವತಿ, ಲಕ್ಷ್ಮಿ ಇವರೆಲ್ಲ ಅಭಿಮಾನಿಯರು. ಗಾಯತ್ರಿ ಮಂತ್ರವನ್ನು ನಾವು ಉಚ್ಚಾರ ಮಾಡುವಾಗ ನಮಗೆ ಯಾವ್ಯಾವ ದೇವತೆಗಳ ಬಗ್ಗೆ ಗೌರವ ಕೊಡಬೇಕು ಅನ್ನುವಂಥ ಒಂದು ಎಚ್ಚರ ಇರಬೇಕು. ಇಷ್ಟು ಅದ್ಭುತವಾದಂಥ ಹಿನ್ನೆಲೆ ಅದಕ್ಕೆಲ್ಲ ಇದೆ. ತ್ರಿಷ್ಟುಪ್ ಛಂದಸ್ಸಿಗೆ ಶಚೀದೇವಿ, ಜಗತಿ ಛಂದಸ್ಸಿಗೆ ಎಲ್ಲ ಛಂದೋಭಿಮಾನಿನಿ ದೇವತೆಯರು ಅಭಿಮಾನಿಯರಾಗಿದ್ದಾರೆ. ಅತಿ ಛಂದಸ್ಸುಗಳಂತಿವೆ. ಈ ಹಿಂದೆ ಹೇಳಿದಂಥ ಎಲ್ಲ ದೇವತೆಗಳು ಕೂಡ ಎಲ್ಲ ದೇವತೆಗಳು ಅದಕ್ಕೆ ಅಭಿಮಾನಿನಿಯರಾಗಿದ್ದಾರೆ. ಇವರನ್ನೆಲ್ಲ ತಿಳ್ಕೊಳ್ಳದೆ ಹೋದರೆ, ಈ ಎಲ್ಲ ಛಂದೋಭಿಮಾನಿ ದೇವತೆಯರನ್ನು ಸರಿಯಾಗಿ ತಿಳ್ಕೊಳ್ಳದೆ ಹೋದರೆ, ತಿಳ್ಕೊಳ್ಳದೇನೆ ಯಜ್ಞಯಾಗ ಇತ್ಯಾದಿಗಳನ್ನು ಮಾಡಿದರೆ ನರಕ ಪ್ರಾಪ್ತಿ ಅಂತ ವರ್ಣನೆ ಇದೆ. ಯೋ ಹವ ಅವಿಜಿತ ಆರ್ಹ ಛಂದೋ ದೈವತ ಬ್ರಾಹ್ಮಣೇನ ಮಂತ್ರೇಣ ಯಜತಿ ಯಾಜತಿ ಅಧ್ಯಾಪಯತಿ ವಾ ಸ್ಥಾಣುಂ ವೃತ್ಸತಿ ಗರ್ತೇ ವಾ ಪದ್ಯತೆ ಪ್ರವಾಮೀಯತೆ. ಅವಿಜಿತ ಆರ್ಷ ಛಂದೋ ದೇವತ. ಆರ್ಷ ಅಂದ್ರೆ ಋಷಿ, ಛಂದಸ್ಸು ದೇವತೆ. ಇದನ್ನೆಲ್ಲವನ್ನೂ ತಿಳ್ಕೊಳ್ದೇನೆ ಯಜತಿ ಯಜ್ಞ ಮಾಡಿದರೆ, ಯಾಜಯತಿ ಯಜ್ಞ ಮಾಡಿಸಿದರೆ, ಅಧ್ಯಾಪಯತಿ ಇನ್ನೊಬ್ಬರಿಗೆ ಪಾಠ ಹೇಳಿದರೆ ಆತ ಗರ್ತೇವಾ ಪದ್ಯತೆ ನರಕದಲ್ಲಿ ಹೋಗಿ ಹೊಂಡದಲ್ಲಿ ಬೀಳ್ತಾನೆ. ಇಷ್ಟು ಆ ವೇದಾಧ್ಯಯನ ಮಾಡಲಿಕ್ಕೆ ಬೇಕಾದಂಥ ಎಚ್ಚರ ಇದೆ. ಆ ದೇವತೆಗಳನ್ನು ತಿಳ್ಕೊಳ್ಬೇಕು, ಛಂದಸ್ಸನ್ನು ತಿಳ್ಕೊಳ್ಬೇಕು, ಎಲ್ಲವನ್ನು ಕೂಡ ತಿಳ್ಕೊಳ್ಬೇಕು. ಇದು ಭಾಗವತದ ಏಕಾದಶ ಸ್ಕಂದದ 21ನೇ ಅಧ್ಯಾಯದಲ್ಲಿ ಬಂದಿರುವಂಥ ಕೆಲವು ಸಂಗತಿಗಳು. ಅಂತೂ ಇಷ್ಟು ಸ್ಪಷ್ಟವಾಗಿ ಆ ವೇದ ಮಂತ್ರಗಳನ್ನೆಲ್ಲ ಆತ ಉಚ್ಚಾರ ಮಾಡಿದೆ. ಇನ್ನೂ ಮುಂದೆ 10ನೇ ಸರ್ಗ 16ನೇ ಸರ್ಗದಲ್ಲಿ ಕೆಲವು ಮಾತುಗಳು ಬರ್ತವೆ. ಆಚಾರ್ಯರ ಏಳಿಗೆಯನ್ನು ಸಹಿಸಲಿಕ್ಕಾಗದೆ ಕೆಲವರು ಅವ್ರ ಮೇಲೆ ಕೆಲವು ಜಟ್ಟಿಗಳನ್ನು ಚೂ ಬಿಟ್ಟಿದ್ರಂತೆ. ಜಟ್ಟಿಗಳು ಆಚಾರ್ಯ ಕುತ್ತಿಗೆ ಸಿಕ್ಕಿಸಿರಂತೆ. ಅವರು ಆಚಾರ್ಯನ ಕೊಲ್ಲಬೇಕು ಅಂತ ಉದ್ದೇಶ. ಮೇಲ್ನೋಟಕ್ಕೆ ಆಚಾರ್ಯರೇ ತಮ್ಮ ಬಲ ಪರೀಕ್ಷೆ ಮಾಡಬೇಕು ಅಂತ ಬಂದಿದ್ದೇವಷ್ಟೇ, ನಮ್ಗೇನು ದುರುದ್ದೇಶ ಇಲ್ಲ ಅಂತ ಆಚಾರ್ಯ ಹತ್ರ ಬಂದರು. ಅವ್ರು ಕುತ್ತಿಗೆ ಹಿಸ್ಕಿದ್ರು. ಆಚಾರ್ಯರು ಆ ವೇದೋಚ್ಚಾರ ಮಾಡುವ ಧ್ವನಿಯಲ್ಲಿ ಒಂದು ಸ್ವಲ್ಪವೂ ಏರಿಳಿತ ಆಗದೆ ಅದ್ಭುತವಾದ ಧ್ವನಿಯಿಂದ ವೇದೋಚ್ಚಾರ ಮಾಡಿದ್ರು ಅಂತ ಮುಂದೆ ಬರ್ತದೆ 16ನೇ ಸರ್ಗದಲ್ಲಿ. ಇದು ಆ ಗುರುವಿಗೂ ಕುತೂಹಲ ಆಯಿತು, ಮತ್ತೆ ಅಲ್ಲಿರುವಂಥ ದೇವತೆಗಳಿಗೂ ಕುತೂಹಲ ಆಯಿತು ಅಂತ ವರ್ಣನೆ ಇದೆ. ಗುರುಗಳಿಗೆ ಅದು ಗುರುದಕ್ಷಿಣೆ ಕೊಟ್ಟ. ಅಧ್ಯಯನ ಮುಗಿಲಿಕ್ಕೆ ಬಂತು. 2 ಗುರುದಕ್ಷಿಣೆಗಳನ್ನು ಕೊಟ್ಟ. ಒಂದು ಗುರುವಿನ ಮಗನ ತಲೆನೋವನ್ನು ಪರಿಹಾರ ಮಾಡಿದ. ಹುಟ್ಟಿನಿಂದ ಇದ್ದ ತಲೆನೋವನ್ನು ಈ ವಾಸುದೇವ ಪರಿಹಾರ ಮಾಡಿದ. ಗುರುವಿಗೆ ಐತರೇಯ ಉಪನಿಷತ್ತಿನ ಅರ್ಥವನ್ನು ಬೋಧನೆ ಮಾಡಿ ಗುರುಗಳಿಗೆ ಗುರುದಕ್ಷಿಣೆ ಕೊಟ್ಟ. ಏನಾಗಿತ್ತು, ಒಮ್ಮೆ ಈ ವಾಸುದೇವ ಮತ್ತೆ ಆ ಗುರುಪುತ್ರ ಅವ್ರು ಕಾಡಿನಲ್ಲಿ ವಿಹಾರ ಮಾಡ್ಲಿಕ್ಕೆ ಹೋಗಿದ್ರು. ಅವನಿಗೆ ಮೇಲಿನ ಮೇಲೆ ತಲೆನೋವು ಬರ್ತಾ ಇತ್ತು. ಇದ್ದಕ್ಕಿದ್ದಂತೆ ಕಾಡಿನಲ್ಲಿ ತಲೆನೋವು ಬಂದ್ಬಿಡ್ತು. ಆತ ತಲೆ ಕೆಳಗಾಗಿ ತಲೆನೋವನ್ನು ಸಹಿಸಲಿಕ್ಕಾಗದೆ ಕೆಳಗೆ ಬಿದ್ದ. ಯಾರೂ ಇಲ್ಲ ಅಲ್ಲಿ. ಆಗ ಈ ವಾಸುದೇವ ಏನು ಮಾಡಿದ, ಆತನ ಕಿವಿಯಲ್ಲಿ ಒಂದು ಗಾಳಿ ಊದಿದ. ಗಾಳಿ ಊದಿಬಿಟ್ರೆ ಅಲ್ಲಿಂದ ಆ ಹುಡುಗನಿಗೆ ತಲೆನೋವು ಪರಿಹಾರ ಆಗಿ ಹೋಯ್ತು. ಇವತ್ತಿಗೆ ಯಾರಿಗಾರ ತಲೆನೋವಿದ್ರೆ ಈ ಶ್ಲೋಕವನ್ನು ಪಠನೆ ಮಾಡಿರಿ ಅಂತ ಹೇಳ್ತಾರೆ. ವಾಯುಸ್ತುತಿಯ ಒಂದೊಂದು ಶ್ಲೋಕಕ್ಕೂ ಹೇಗೆ ಒಂದೊಂದು ಫಲ ಇದೆಯೋ ಹಾಗೆ ಮಧ್ವವಿಜಯದ ಕೆಲವು ಶ್ಲೋಕಗಳು ಕೆಲವು ಸರ್ಗಗಳಿಗೆ ಇಂಥ ಅದ್ಭುತವಾದ ಫಲವನ್ನು ಹೇಳ್ತಾರೆ. ಅದರಲ್ಲಿ ಇದೊಂದು ಶ್ಲೋಕ, ಈ 3ನೇ ಸರ್ಗದಲ್ಲಿ ಬಂದಂಥ ಒಂದು ಶ್ಲೋಕ ಅದು. ಅಧಿಗತೋಪನಿಷಚ್ಚ ಸಕೃತ್ಶ್ರುತ
ಪ್ರಕಟ ಭಾಗವತೀತಿ ನ ವಿಸ್ಮಯ ಅಧಿಗತ ನನು ಜಾತ್ವಪಿ ನ ಶ್ರುತಾ ಪ್ರತಿಭಯ ಶ್ರುತಯ ಶತಶೋ ಮುನಾ. ಗುರುಗಳಿಗೆ ಮುಂದಿನ ಭಾಗ ನಾನು ಒಂದ್ಸರಿ ಹೇಳಿಕೊಟ್ಟಿದ್ದೆ, 2-3 ಸರಿ ಇನ್ನೂ ಹೇಳಿಕೊಡ್ಬೇಕಾದದ್ದು ಬಾಕಿ ಇದೆ. ಆ ಯಾವ ಅಭ್ಯಾಸವನ್ನು ಸರಿಯಾಗಿ ಮಾಡದೆ ಎಲ್ಲ ಗೊತ್ತಿದ್ದವರಂತೆ ಮಾತಾಡ್ತೀಯಲ್ಲ, ಹೇಳಿ ನೋಡೋಣ ಆ ಭಾಗವನ್ನು ಅಂತ ಗುರುಗಳು ಹೇಳಿದ್ರಲ್ಲ, ಅದನ್ನು ಈತ ಹೇಳಿ ಗುರುಗಳಿಗೆ ಆಶ್ಚರ್ಯಪಡಿಸಿದ ಅಂತ ಹಿಂದೆ ಬಂತಲ್ಲ. ಅದಕ್ಕೆ ಕವಿಗಳು ಹೇಳ್ತಾರೆ ಇದೇನು ದೊಡ್ಡದಲ್ಲ. ಯಾಕೆಂತಂದ್ರೆ ಸಕೃತ್ಶ್ರುತ ಒಂದು ಬಾರಿ ಯಾರು ಕೇಳಿದ್ನಲ್ಲ ವಾಸುದೇವ, ಅದು ಮಹಾನಾರಾಯಣ ಉಪನಿಷತ್ತಿನ ಪಾಠ ನಡೆದಿತ್ತಂತೆ. ಆ ಗುರುಗಳು ಶಿಷ್ಯನಿಗೆ ಮಹಾನಾರಾಯಣ ಉಪನಿಷತ್ತಿನ ಪಾಠ ಹೇಳ್ತಿದ್ರು. ಒಂದು ಸರಿ ನಿನ್ನೆ ಹೇಳ್ಕೊಟ್ಟಿದ್ರು, ಇವತ್ತು ನಾಳೆ ಮತ್ತೆ ಹೇಳ್ಕೊಡೋದು ಬಾಕಿ ಇತ್ತು. ಈತ ಮತ್ತೆ ಹೇಳ್ಕೊಡೋದನ್ನು ಸಹಿಸಲಿಲ್ಲ. ಅಂತೂ ಒಂದು ಸರಿ ಕೇಳಿದ್ದನ್ನ ಸುಸ್ಪಷ್ಟವಾಗಿ ಈತ ಉಚ್ಚಾರ ಮಾಡಿದ ಅನ್ನೋದು ದೊಡ್ಡ ವಿಷಯನೇ ಅಲ್ಲ. ಯಾಕೆಂದ್ರೆ ಆತ ಜೀವಮಾನದಲ್ಲೇ ಒಂದೂ ಬಾರಿ ಕೇಳದೇ ಇರುವಂತಹ ಅನೇಕ ವೇದ ಮಂತ್ರಗಳನ್ನ ಹೇಳಬಲ್ಲವನು. ಈ ರಹಸ್ಯ ನಮ್ಗೆ ಗೊತ್ತಿರಲಿ ಅಂತಾರೆ ಕವಿಗಳು. ಅಧಿಗತಾನನು ಜಾತ್ವಪಿನ ಶ್ರುತಾಹ, ಒಮ್ಮೆಯೂ ಆತ ಕೇಳಿಲ್ಲ. ಅಂಥ ಎಷ್ಟೆಷ್ಟೋ ವೇದವಾಕ್ಯಗಳನ್ನ ಆತ ಹೇಳಬಲ್ಲವನು. ಪ್ರತಿಭಯ ಶ್ರುತ ಶತಶೋಮುನ, 100 ವೇದವಾಕ್ಯಗಳನ್ನ ತನ್ನ ಪ್ರತಿಭಾ ಬಲದಿಂದಲೇ ಆತ ಹೇಳ್ತಾನೆ. ಆದ್ರಿಂದಲೇ ಭಾಗವತ, ತಾತ್ಪರ್ಯ, ಬ್ರಹ್ಮಸೂತ್ರ ಭಾಷ್ಯ, ಅನುವ್ಯಾಖ್ಯಾನ, ಅದರಲ್ಲೆಲ್ಲ ಮಾಧ್ಯಂದಿನ ಶ್ರುತಿ, ಕೌಶಾರವ ಶ್ರುತಿ, ಕೌಂಠರವ್ಯ ಶ್ರುತಿ, ಹೀಗೆ ಎಷ್ಟೆಷ್ಟೋ ವೇದವಾಕ್ಯಗಳನ್ನು ಅವ್ರು ಹೇಳ್ತಾರೆ. ಇವತ್ತಿನ ಶಾಸ್ತ್ರಜ್ಞರಿಗೆ ಈ ಯಾವ ವೇದವಾಕ್ಯಗಳು ಇವತ್ತು ಎಲ್ಲೂ ಉಪಲಬ್ಧವೇ ಇಲ್ಲ. ದೇಶಾದ್ಯಂತ ಯಾವ ಗ್ರಂಥಾಲಯದಲ್ಲೂ ಉಪಲಬ್ಧ ಇಲ್ಲ. ಯಾವ ಪಂಡಿತರಿಗೂ ಇದು ಗೊತ್ತಿಲ್ಲ. ಆಚಾರ್ಯರು ಹೇಳಿದ ವೇದವಾಕ್ಯಗಳೆಲ್ಲ ಇವೆಲ್ಲ ಬೋಗಸ್ ಅಂತ ಹೇಳುವಂಥ ವಿದ್ವಾಂಸರು ಇವತ್ತು ಇದ್ದಾರೆ. ಆಚಾರ್ಯರು ಈ ಮಹಿಮೆಯನ್ನೇನು ತೋರಿಸಿದ್ರಲ್ಲ, ಯಾಕೆ ತೋರಿಸಿದ್ರು ಅಂತಂದ್ರೆ, ನಮಗೆ ನೀವ್ಯಾರು ವೇದವಾಕ್ಯಗಳನ್ನು ಹೇಳ್ಕೊಡ್ಬೇಕಾಗಿಲ್ಲ, ನನಗೆ ಭಗವಂತ ಹೇಳ್ಕೊಟ್ಟಿದ್ದಾನೆ ವೇದವಾಕ್ಯಗಳನ್ನು. ಆದರೆ ಆ ಭಗವಂತನು ಹೇಳಿಕೊಡದೇ ಇರುವಂಥ ಎಷ್ಟೋ ವೇದವಾಕ್ಯಗಳನ್ನು ಕೇವಲ ಪ್ರತಿಭೆಯಿಂದ ನಾನು ಬಲ್ಲೆ, ಭಗವಂತನ ಅನುಗ್ರಹ. ಆದರೆ ಅವನು ಹೇಳಿಕೊಟ್ಟಿಲ್ಲ. ಭಗವಂತ ಆದರೂ ಎಷ್ಟನ್ನು ಹೇಳಿಕೊಡ್ಲಿಕ್ಕೆ ಸಾಧ್ಯ? ಅನಂತ ವೇದಗಳಿವೆ. ಅನಂತ ವೇದಗಳನ್ನು ಎಲ್ಲವನ್ನೂ ಭಗವಂತ ಹೇಳಿಕೊಟ್ಟಿಲ್ಲ. ಅಂತ ಎಷ್ಟೋ ವೇದವಾಕ್ಯಗಳು ಈತನಿಗೆ ಗೊತ್ತಿವೆ. ಇಲ್ಲೂ ಕೂಡ ಭಾಗವತ ತಾತ್ಪರ್ಯದಲ್ಲಿ ಬಂದಂಥ ಒಂದು ಸಂಗತಿಯನ್ನು ನಾವು ಮನನ ಮಾಡಬೇಕು. ಭಾಗವತ ತಾತ್ಪರ್ಯದಲ್ಲಿ ಅದೇ 11ನೇ ಸ್ಕಂದದಲ್ಲಿ 15ನೇ ಅಧ್ಯಾಯದಲ್ಲಿ ಈ ಕೆಲವು ಸಂಗತಿಗಳಿವೆ. ಅಷ್ಟಸಿದ್ಧಿಗಳು ಅಂತ ನಾವು ಹೇಳ್ತೀವಲ್ಲ, ಅಣಿಮಾ ಮಹಿಮಾ ಚೈವ ಗರಿಮಾ ಲಘಿಮಾ ತಥ ಪ್ರಾಪ್ತಿ ಪ್ರಾಕಾಂ ವಿಮೀಷಿತ್ವಂ ವಶಿತ್ವಂ ಚಾಷ್ಟಸಿದ್ಧಯ. ಇದು ಕೆಲವು ಸಿದ್ಧಿಗಳು ಅಂತ ಹೇಳ್ತೀವಲ್ಲ. ಅಣಿಮಾ ಅಂದರೆ ತೀರಾ ಸಣ್ಣ ರೂಪ ತಾಳೋದು, ಮಹಿಮಾ ಅಂದರೆ ದೊಡ್ಡ ರೂಪ ತಾಳೋದು, ಲಘಿಮಾ ಅಂದರೆ ಹಗುರವಾದ ರೂಪ ತಾಳೋದು, ಗರಿಮಾ ಅಂದರೆ ಬಹಳ ಭಾರವಾದ ರೂಪ ತಾಳೋದು. ಅಲ್ಲಿ ಪ್ರಾಕಾಶ್ಯ ಅಂತ ಒಂದು ಸಿದ್ಧಿ ಇದೆ. ಪ್ರಾಪ್ತಿ ಪ್ರಾಕಾಶಮೀಷಿತ್ವಂ ವಶಿತ್ವಂ ಚ ಅಷ್ಟಸಿದ್ಧಯ. ಪ್ರಾಕಾಶ್ಯ ಅಂದ್ರೆ ಏನು? ಪ್ರಕಾಶ ಅಂದ್ರೆ ಬೆಳಕು, ಬೆಳಕಿನ ಸಿದ್ಧಿ. ಅದೇನು ಬೆಳಕಿನ ಸಿದ್ಧಿ ಅಂದರೆ ಕೂತಲ್ಲಿ ಬೆಳಕು ಕೊಡೋ ಸಿದ್ಧಿ ಅಂತ ಅರ್ಥ ಅಲ್ಲ, ಜ್ಞಾನದ ಸಿದ್ಧಿ. ಅಲ್ಲಿ ಹರಿವಂಶದ ಒಂದು ಮಾತನ್ನು ಆಚಾರ್ಯರು ಉಲ್ಲೇಖ ಕೊಡ್ತಾರೆ. ನೋಡ್ರಿ, ನಾವು ಹರಿವಂಶ ವಿಸ್ತಾರ ಪ್ರವಚನ ನಾನು ಮಾಡಿದೆ ಅಂತ ತಿಳ್ಕೊಂಡಿದ್ದೀನಿ, ಕೇಳಿದ್ದೀವಿ ಅಂತ ನೀವು ತಿಳ್ಕೊಂಡಿದ್ದೀರಿ. ಈ ವಾಕ್ಯ ಇವತ್ತಿನ ಹರಿವಂಶದಲ್ಲಿ ನಮಗೆ ಪ್ರಾಯ ಸಿಗೋದಿಲ್ಲ. ಶ್ರುತೇಶು ಯಥಾಯೋಗಂ ಕ್ಷಿಪ್ರಗ್ರಹಣಮೇವತು ಉಕ್ತಂ ಪ್ರಾಕಾಶ್ಯಮನ್ಯೇಷಾಂ ದೇವಾನಾಂ ಅಶ್ರುತೇಷ್ವಪಿ ಋಷೀಣಾಂ ಮಿಶ್ರಣಾಂ ಮಿಶ್ರಭಾವೇನ ಭಾಸದೆ ಕಿಂಚಿದಶ್ರುತಂ. ಋಷಿಗಳಿಗೆ ಮತ್ತೆ ದೇವತೆಗಳಿಗೆ ಅವರಿಬ್ಬರಿಗೂ ಪ್ರಾಕಾಶ್ಯ ಅನ್ನುವಂಥ ಒಂದು ಸಿದ್ಧಿ ಇರ್ತದೆ. ಪ್ರಾಕಾಶ ಸಿದ್ಧಿ ದೇವತೆಗಳಿಗೂ ಇದೆ, ಋಷಿಗಳಿಗೂ ಇದೆ. ಋಷಿಗಳಿಗಿರುವಂಥ ಪ್ರಾಕಾಶ ಸಿದ್ಧಿಗೂ ದೇವತೆಗಳಿಗಿರುವಂಥ ಪ್ರಾಕಾಶ ಸಿದ್ಧಿಗೂ ವ್ಯತ್ಯಾಸ ಇದೆ. ಮನುಷ್ಯರಿಗಂತೂ ಅದು ಇಲ್ಲವೇ ಇಲ್ಲ ಬಿಡ್ರಿ. ಹಾಗಾಗಿ ಮನುಷ್ಯರ ಬಗ್ಗೆ ಇದು ಹೇಳಲೇ ಇಲ್ಲ. ಋಷಿಗಳಿಗೇನು ಪ್ರಾಕಾಶ್ಯ ಅಂತಂದ್ರೆ, ಯಾವ ವೇದವಾಕ್ಯವನ್ನು ಯಾವ ಶಾಸ್ತ್ರವನ್ನು ಅವರು ಅಧ್ಯಯನ ಮಾಡ್ತಾ ಇರ್ತಾರಲ್ಲ ಅದನ್ನು ಬೇಗನೆ ತಿಳ್ಕೊಂಡ್ಬಿಡ್ತಾರೆ. ಅವರು ಬಹಳಷ್ಟು ದೀರ್ಘಕಾಲ ನೆನಪಿಟ್ಕೊಂಡಿರ್ತಾರೆ. ಅದು ಮತ್ತೆ ಅವ್ರಿಗೆ ಮರಿತದೆ ಅಂತಿಲ್ಲ, ಹೇಳಿಕೊಟ್ಟದನ್ನ ಕೂಡಲೇ ತಿಳ್ಕೊಂಡು ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಇದು ಅವರಿಗೆ ಪ್ರಾಕಾಶ್ಯ. ಯಾರಿಗೆ? ಋಷಿಗಳಿಗೆ. ಶ್ರುತೇಶುತು ಯಥಾಯೋಗಂ ಕ್ಷಿಪ್ರಗ್ರಹಣಂ. ಶ್ರುತ ಅಂದರೆ
ಯಾವುದನ್ನು ಅಧ್ಯಯನ ಮಾಡಿದ್ದಾರೋ ಅದರ ಬಗ್ಗೆ ಕ್ಷಿಪ್ರಗ್ರಹಣ, ಕೂಡಲೇ ತಿಳ್ಕೊಳ್ಳೋದು. ಇದು ಋಷಿಗಳಿಗೆ ಪ್ರಾಕಾಶ್ಯ. ದೇವಾನಂ ಅಶ್ರುತೇಶ್ವಪಿ, ದೇವತೆಗಳಿಗೆ ಪ್ರಾಕಾಶ್ಯ ಏನು ಅಂತಂದರೆ, ಯಾವ ವೇದವಾಕ್ಯಗಳನ್ನು ಅವರು ಅಧ್ಯಯನ ಮಾಡಿಲ್ವೋ, ಯಾರೂ ಅವ್ರಿಗೆ ಹೇಳಿಕೊಟ್ಟಿಲ್ವೋ ಅದ್ರ ಬಗ್ಗೆ ಕೂಡ ಅವರಿಗೆ ಒಂದು ತಿಳುವಳಿಕೆ ಬರ್ತದೆ. ಅದು ಅವ್ರಿಗೆ ಪ್ರಾಕಾಶ್ಯ. ಮತ್ತು ಋಷಿಗಳಿಗೆ ಪ್ರಾಕಾಶ್ಯಕ್ಕೂ ದೇವತೆಗಳ ಪ್ರಾಕಾಶ್ಯಕ್ಕೂ ವ್ಯತ್ಯಾಸ ಇದೆ. ಯಾವುದನ್ನು ಓದಿದ್ದಾರೋ ಓದಿದ್ದನ್ನು ನೆನಪಿಟ್ಕೊಂಡಿರ್ತಾರೆ, ಅರ್ಥ ಮಾಡ್ಕೊಂಡಿರ್ತಾರೆ ಋಷಿಗಳು. ಯಾವುದನ್ನು ಓದೇ ಇಲ್ವೋ ಅದೆಲ್ಲವನ್ನೂ ಅರ್ಥ ಮಾಡ್ಕೊಂಡಿರ್ತಾರೆ ದೇವತೆಗಳು. ಇಲ್ಲಿ ಮುಖ್ಯ ಪ್ರಾಣನ ಹೆಸರು ಬರಲಿಲ್ಲ. ಆ ದೇವತೆಗಳ ಹೆಸರು ಬಂದ ಮೇಲೆ ದೇವೋತ್ತಮ ಅಂತ ಮುಖ್ಯ ಪ್ರಾಣನ ಪ್ರಾಕಾಶ ಇನ್ನೂ ದೊಡ್ಡದು ಅಂತ ತಿಳ್ಕೋಬೇಕು. ನನಗೂ ಬಲ ಇದೆ, ನಿಮಗೂ ಬಲ ಇದೆ, ಅವರಿಗೂ ಬಲ ಇದೆ. ಇರುವ ಬಲಕ್ಕೆ ವ್ಯತ್ಯಾಸ ಇರ್ತದಲ್ಲ ದೈಹಿಕ ಬಲದಲ್ಲಿ. ಒಬ್ಬರು 10 ಕಿಲೋ ಎತ್ತಾರೆ, ಮತ್ತೊಬ್ಬರು 15 ಕಿಲೋ, ಮತ್ತೊಬ್ರು 20 ಕಿಲೋ ಎತ್ತವರು ಇರ್ತಾರಲ್ಲ. 10 ಕಿಲೋ ಎತ್ತವರು ಬಲಿಷ್ಠರೇ, 15 ಕಿಲೋ ಎತ್ತುವವರು, 30 ಕಿಲೋ ಎತ್ತುವವರು ಎಲ್ಲರೂ ಬಲಿಷ್ಠರೇ. ಪ್ರಾಕಾಶ ಸಿದ್ಧಿ ಎಲ್ಲರಿಗೂ ಇದ್ರೂ ಕೂಡ ಋಷಿಗಳಿಗಿರುವ ಪ್ರಾಕಾಶ್ಯ ಬೇರೆ, ದೇವತೆಗಳಿಗಿರುವ ಪ್ರಾಕಾಶ್ಯ ಬೇರೆ, ಅದರಲ್ಲೂ ಪರಶುಕ್ಲತ್ರಯರಿಗೆ ಇರುವ ಪ್ರಾಕಾಶ್ಯ ಬೇರೆ. ಅದನ್ನು ಅಲ್ಲಿ ತಿಳಿಸ್ತಾರೆ, ನಾವು ತಿಳ್ಕೊಳ್ಬೇಕಷ್ಟೆ. ಯಾರು ಹೇಳಿಕೊಡದೇ ಇದ್ರು ಅಂಥ ಸಂಗತಿಗಳನ್ನು ಆತ ಬಲ್ಲವನಾಗಿರ್ತಾನೆ. ಇದು ಭಾಗವತದ ಏಕಾದಶ ಸ್ಕಂದದ 15ನೇ ಅಧ್ಯಾಯದಲ್ಲಿ ಬರುವಂಥ ಒಂದು ಸಂಗತಿ. ಸಾಕ್ಷಾದಥೋಪನಿಷದೋ ವಿಭುರೈತರೇಯಾ ಪಾಠಚ್ಛಲೇನ ವಿಜನೇತ್ಥರಸಾನ್ ಬ್ರುವಾಣಃ ಅಧ್ಯಾಪಕಾಯ ವಿತತಾರ ವಿಮೋಕ್ಷ ಬೀಜಂ ಗೋವಿಂದ ಭಕ್ತಿ ಮುಚಿತಾಂ ಗುರುದಕ್ಷಿಣಾಂ ಸಹ. ಗುರುಗಳ ಹತ್ರ ವಿದ್ಯಾಭ್ಯಾಸ ಮುಗಿಸಿದ ಗುರುಗಳಿಗೆ ಗುರುದಕ್ಷಿಣೆ ಕೊಟ್ಟ. ಏನು ಕೊಟ್ಟ ಗುರುದಕ್ಷಿಣೆ ಅಂತಂದರೆ, ಆ ಗುರುಗಳನ್ನು ರಹಸ್ಯ ಪ್ರದೇಶ ಕರ್ಕೊಂಡು ಹೋದಂತೆ. ಯಾಕಂದರೆ ಗುರುಗಳ ಮನೆಯಲ್ಲಿ ಬಹಿರಂಗವಾಗಿ ಹೇಳ್ಕೊಡ್ಲಿಕ್ಕೆ ಶುರು ಮಾಡಿದರೆ ಗುರುಗಳಿಗೆ ಏನೋ ಹೇಳ್ಕೊಡ್ತಿದ್ದಾನಲ್ಲ ಈ ಹುಡುಗ ಅನಿಸ್ಬಾರ್ದು. ಆ ಗುರುಗಳಿಗೆ ಈಗಾಗಲೇ ಗೊತ್ತಾಗುತ್ತೆ ಈ ಹುಡುಗನ ಮಹತ್ವ. ಅದಕ್ಕಾಗಿ ಈ ಹುಡುಗ ಅವರನ್ನು ರಹಸ್ಯ ಪ್ರದೇಶಕ್ಕೆ ಕರ್ಕೊಂಡು ಹೋಗಿ, ಏಕಾಂತ ಪ್ರದೇಶ ಅಲ್ಲಿ ಕರ್ಕೊಂಡು ಹೋಗಿ ಅವರಿಗೆ ಪಾಠ ಮಾಡಿದ. ಐತರೇಯ ಉಪನಿಷತ್ತನ್ನು ಪಾಠ ಮಾಡಿದ. ಸ್ಪಷ್ಟವಾಗಿ ಐತರೇಯ ಉಪನಿಷತ್ತಿನ ಅರ್ಥವನ್ನು ವಿವರಿಸಿದ. ಸಾಕ್ಷಾತ್ ಅಂದರೆ ಸ್ಪಷ್ಟವಾಗಿ. ಪಾಠಚ್ಛಲೇನ ಪಾಠ ಮಾಡಿದ. ಪಾಠ ಮಾಡೋದ್ರ ಮೂಲಕ ಅರ್ಥವನ್ನು ತಿಳಿಸಿ ಆ ಅಧ್ಯಾಪಕಾಯ ಗುರುದಕ್ಷಿಣ ವಿತತಾರ, ಅಧ್ಯಾಪಕರಿಗೆ ಗುರುದಕ್ಷಿಣೆಯನ್ನು ಕೊಟ್ಟ. ಅದೆಂಥ ಗುರುದಕ್ಷಿಣೆ? ಇವತ್ತು ನಾವು ನಮ್ಮ ಗುರುಗಳಿಗೆ ಗುರುದಕ್ಷಿಣೆ ಕೊಟ್ಟರೆ ನಾವು ಕೊಡೋದೆಷ್ಟು, ಅವ್ರು ತೊಗೊಳೋದೆಷ್ಟು? ತೊಗೊಂಡಿದ್ರು ದುಡ್ಡು ಕೊಟ್ಟೆವು ಭಾಳ. ಅಂದರೆ ಇಲ್ಲದೆ ಇದ್ರು ಒಂದು 10-12 ವರ್ಷ ಅವ್ರು ಸೇವೆ ಮಾಡಿಯವು. ನಮ್ಮ ಗುರುಗಳಿಗೆ ಮೋಕ್ಷ ಕೊಡುವಷ್ಟು ಶಕ್ತಿ ನಮಗೇನಿಲ್ಲಲ್ಲ. ಈತ ಐತರೇಯೋಪನಿಷತ್ತಿನ ರಹಸ್ಯವನ್ನು ಗುರುಗಳಿಗೆ ಹೇಳಿದ್ದು ಮೋಕ್ಷದ ಬೀಜವನ್ನೇ ಕೊಟ್ಟಂತಾಯಿತು. ಗೋವಿಂದ ಭಕ್ತಿ ಮುಚಿತಾಂ, ದೊಡ್ಡ ವಿದ್ವಾಂಸರೇ ಅವರು, ಆ ತೋಟಂತಿಲ್ಲಾಯರು. ಅದರಲ್ಲೂ ಈ ಐತರೇಯೋಪನಿಷತ್ತಿನ ರಹಸ್ಯವನ್ನು ಹುಡುಗನ ಮೂಲಕ ತಿಳ್ಕೊಂಡು ಅವ್ರ ಭಕ್ತಿ ಮತ್ತಷ್ಟು ಪುಟ ಆಯಿತು. ಅಯಿ ಸ್ವಾಮಿನ್ ದುಷ್ಟಾನ್ ದಮಯ ಸ್ಪಷ್ಟಮಚಿರಾತ್ ಗುಣಾನ್ ಗೂಢಾನ್ ವಿಷ್ಣೋ ಕಥಯ ಸ್ವಾನ್ ಪ್ರಮದಯನ್ ತದಾನಂದಂ ತನ್ವನ್ನಿತಿ ಸುಮನಸಾಂ ಸೋನುಸರತಾಂ ಆದತ್ತ ತ್ರಿಭುವನ ಗುರು ಬ್ರಾಹ್ಮಣ ಗುರೋಹೋ. ದೇವತೆಗಳು ಸಜ್ಜನರೆಲ್ಲ ಈ ಮುಖ್ಯ ಪ್ರಾಣನನ್ನು ಬೇಡ್ಕೊಳ್ತಾ ಇದ್ರು. ಏನಂತ? ದುಷ್ಟಾನ್ ದಮಯ, ದುರ್ವಾದಿಗಳನ್ನು ದಮನ ಮಾಡು, ಭಗವಂತನ ಗುಣಗಳನ್ನು ಎಲ್ಲ ಕಡೆ ಪ್ರಕಾಶಪಡಿಸು, ಸ್ವಾನ್ ಪ್ರಮದಯನ್, ನೀ ಇಷ್ಟೆಲ್ಲ ಕೆಲಸ ಮಾಡಿದರೆ ನಿನ್ನವರಾದಂಥ ಸಜ್ಜನರಿಗೆ ಸಂತೋಷ ಆಗ್ತದೆ. ಈಗ ದೇವತೆಗಳು ಸಜ್ಜನರೆಲ್ಲ ಪ್ರಾರ್ಥನೆ ಮಾಡ್ತಾಯಿದ್ರು. ಅವರಿಗೆ ಸಂತೋಷ ಕೊಡಬೇಕಾದ್ರೆ ಈತ ಅವ್ರು ಹೇಳಿದಂಥ ಕೆಲಸವನ್ನು ಮುಂದೆ ಮಾಡಬೇಕು. ಸನ್ಯಾಸ ಸ್ವೀಕಾರ ಮಾಡಬೇಕು, ಶಾಸ್ತ್ರ ರಚನೆ ಮಾಡಬೇಕು, ಶಾಸ್ತ್ರವನ್ನು ಜನರಿಗೆ ಬೋಧನೆ ಮಾಡಬೇಕು, ತತ್ವ ಪ್ರಸಾರ ಮಾಡಬೇಕು. ಅದಕ್ಕೆ ಪೂರ್ವಭಾವಿಯಾಗಿ ಈ ಗುರುಕುಲ ಶಿಕ್ಷಣ ಇದನ್ನು ಮುಗಿಸಿದ ಜಗದ್ಗುರುವಾದಂಥ ವೇದವ್ಯಾಸ, ಆ ಬ್ರಾಹ್ಮಣ ಗುರು, ಆ ವಿದ್ಯಾಪೀಠದ ಅಧಿಪತಿಯಾದಂಥ ತೋಟಂತಿಲ್ಲಾಯರ ಅಪ್ಪಣೆ ಸ್ವೀಕಾರ ಮಾಡಿದ. ಅನುಜ್ಞಾಮಾಧತ್ತ, ಗುರುಗಳೇ ಹೋಗಿ ಬರ್ತೀನಿ, ಅಪ್ಪಣೆ ಕೊಡ್ರಿ ಅಂತ ಕೇಳ್ಕೊಂಡ. ಹೋಗಿ ಬಾ ಅಂದರು. ತದ ಆನಂದಂ ತನ್ವನ್, ಆನಂದ ಅಂತ ಶಬ್ದ ಬಂತು. ಹೀಗೆ ಇದು ಶ್ರೀಮತ್ ಕವಿಕುಲ ತಿಲಕ ತ್ರಿವಿಕ್ರಮ ಪಂಡಿತಾಚಾರ್ಯ ಸುತ ನಾರಾಯಣ ಪಂಡಿತಾಚಾರ್ಯ ವಿರಚಿತೆ ಮಧ್ವವಿಜಯ ಮಹಾಕಾವ್ಯೆ ಆನಂದಾಂಕಿತೆ ತೃತೀಯ ಸರ್ಗ, 3ನೇ ಸರ್ಗ ಅಲ್ಲಿಗೆ ಸಮಾಪ್ತಿಯನ್ನು ಕಂಡಿತು.